ಮಹೋದಯರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ರೀಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಜೇಳ್ನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षिणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्तं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन घृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिमृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। श्रीमते निगमान्तमहादेशिकाय नमः। ಕರ್ಮಯೋಗದ ಪ್ರಕಾರವನ್ನು ಉಪದೇಶ ಮಾಡ್ತಾ ಇರೋದು. ಅದರಲ್ಲಿ ಮುಖ್ಯವಾಗಿ ಲೋಕಸಂಗ್ರಹ ಕರ್ಮಯೋಗವೇ ಶ್ರೇಷ್ಠವಾದದ್ದು. ಅದನ್ನೇ ಸುಲಭವಾಗಿ ಮಾಡಬಹುದು ಮುಮುಕ್ಷುವಾದವರಿಗೆ ದಾರಿ ಮಾರ್ಗದರ್ಶನಕ್ಕೋಸ್ಕರವು ಲೋಕಸಂಗ್ರಹ ದೃಷ್ಟಿಯಿಂದ ಒಬ್ಬ ಶ್ರೇಷ್ಠನಾದವನು ಕರ್ಮಯೋಗವನ್ನೇ ಮಾಡಬೇಕು. ಜ್ಞಾನಯೋಗದಲ್ಲಿ ಅಧಿಕಾರವಿದ್ದರೂ ಕರ್ಮಯೋಗದಲ್ಲಿಯೇ ಆತ್ಮಜ್ಞಾನವು ಅಂತರ್ಗತವಾಗಿರುವುದರಿಂದ ನೇರವಾಗಿ ಆತ್ಮಾವಲೋಕನವು ಸಾಧ್ಯ. ಅದನ್ನು ಹೇಳಿ ಅದಾದ ಮೇಲೆ ಹೇಗೆ ಮಾಡಬೇಕು ಅಂದರೆ ಸಂಘವಿಲ್ಲದೆ ಮಾಡಬೇಕು. ಅಸಕ್ತಿಯ ಲೋಕರಕ್ಷಾಯೈ, ಅದನ್ನು ಸಂಘವಿಲ್ಲದೆ ಮಾಡಬೇಕು. ಮತ್ತು ತನಗೆ ಸ್ವರೂಪ ಪ್ರಯುಕ್ತವಾದ ಕರ್ತೃತ್ವ ಇದೆಲ್ಲ ಇಲ್ಲ. ಪ್ರಕೃತಿಯ ಗುಣಗಳಿಂದ ಆಗುವಂತಹ ಮಾಡಲ್ಪಡುವ ಕರ್ಮಗಳಲ್ಲಿ ತಾನು ಕರ್ತ ಅಂತ ತಿಳಿತಾನೆ, ಅದು ಸರಿ ಇಲ್ಲ. ಗುಣ ವಿಭಾಗ ಕರ್ಮ ವಿಭಾಗ ಅವುಗಳನ್ನೆಲ್ಲ ತಿಳಿದು ಗುಣಗಳು ಅವುಗಳ ಕಾರ್ಯಗಳನ್ನು ಮಾಡಿಸುತ್ತೆ. ಅದರಲ್ಲಿ ತನಗೆ ಸ್ವರೂಪ ಪ್ರಯುಕ್ತವಾದ ಕರ್ತೃತ್ವವಿಲ್ಲ ಅನ್ನೋದನ್ನು, ಗುಣಕೃತವಾದದ್ದು ಇದೆಲ್ಲವೂ ಕೂಡ ಅನ್ನೋದನ್ನು ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಅಹಂಕಾರ ವಿಮೂಢ ಆತ್ಮ ಅಂದರೆ ದೇಹಾತ್ಮ ಭ್ರಮೆಯುಳ್ಳವನು, ಯಾವುದು ಆತ್ಮವಲ್ಲವೋ ಅದರಲ್ಲಿ ಆತ್ಮ ಅನ್ನುವ ಅಭಿಮಾನವುಳ್ಳವನು ಕರ್ತಾಹಮಿತಿ ಮನ್ಯತೆ. ಒಬ್ಬ ಜ್ಞಾನಿಯಾದವನು ತತ್ವವಿತ್ತು ಮಹಾಬಾಹೋ ಗುಣಧರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ಸಜ್ಜತೆ. ಗುಣ ಗುಣೇಶು ವರ್ತಂತೆ, ಗುಣಗಳು ಗುಣಗಳಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಗುಣಗಳ ಕಾರ್ಯಗಳಲ್ಲಿ ಇರುತ್ತೆ. ಆದ್ದರಿಂದ ಸ್ವಗುಣೇಶು ಸ್ವೇಷು ಕಾರ್ಯೇಶು ವರ್ತಂತೆ ಸತ್ವಾದಯ. ಆದ್ದರಿಂದ ಗುಣ ಕರ್ಮಸು ಅಹಂ ಕರ್ತ ಇತಿ ನ ಸಜ್ಜತೆ, ಅದರಲ್ಲಿ ಸಂಘವನ್ನು ಹೊಂದುವುದಿಲ್ಲ ಅಂತ ಹೇಳಿ
ಅದಾದ ಮೇಲೆ ಪ್ರಕೃತೇ ಗುಣ ಸಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನ ವಿದಃ ಮಂದಾನ್ ಕೃಷ್ಣವೆನ್ನ ವಿಚಾಲಯೇತ್. ಇದನ್ನ ಪ್ರಕೃತಿಯ ಗುಣಗಳಿಂದ ಅವರು ಮೋಹವನ್ನು ಹೊಂದಿದವರಾಗಿ ಗುಣಕರ್ಮಸು ಸಜ್ಜಂತೆ, ಗುಣಗಳಿಂದ ಮಾಡಲ್ಪಡುವ ಕರ್ಮಗಳು ಅದೆಲ್ಲ ತಾನೇ ಅದರಲ್ಲಿ ಕರ್ತ ಅಂತ ತಿಳಿತಾರೆ. ಅಂತಹವರನ್ನ ಒಬ್ಬ ತಿಳಿದವನು ಈ ಕರ್ಮಯೋಗವನ್ನು ಮಾಡಬೇಡ, ಜ್ಞಾನಯೋಗವನ್ನು ಮಾಡು ಅಂತ ಹೇಳಿದ್ರೆ ಅವರಿಗೆ ಇನ್ನು ಪೂರ್ಣವಾಗಿ ಆತ್ಮಜ್ಞಾನ ತಿಳಿದಿಲ್ಲ. ಆದ್ದರಿಂದ ಅವರು ಜ್ಞಾನಯೋಗಕ್ಕೆ ಅಧಿಕಾರಿಗಳಾಗಿಲ್ಲ. ತಮಗೆ ಯಾವುದರಲ್ಲಿ ಅಧಿಕಾರ ಅನ್ನೋದು ಅವರಿಗಿನ್ನೂ ತಿಳಿದಿಲ್ಲ. ನಮಗೆ ಮೊದಲು ಅಧಿಕಾರವನ್ನು ತಿಳಿಯಬೇಕು. ಒಬ್ಬ ಯಾವುದೇ ಸಾಧನವನ್ನು ಅನುಷ್ಠಾನ ಮಾಡಬೇಕು ಅಂದರೆ ತನಗೆ ಅದರಲ್ಲೇ ಅಧಿಕಾರವಿದೆಯೋ ಇಲ್ಲವೋ ಅನ್ನೋದನ್ನು ತಿಳಿಬೇಕು. ಅಧಿಕಾರವಿಲ್ಲ ಇದೆಯೋ ಇಲ್ವೋ ಅಂತ ಯಾರಿಗೆ ತಿಳಿಯೋದಿಲ್ಲವೋ ಅವರೇನು ಮಾಡ್ತಾರೆ ಅಂದರೆ ಮಹಾತ್ಮರು ಯಾವುದನ್ನು ಮಾಡ್ತಾರೋ ಅದನ್ನು ಅನುಸರಿಸ್ತಾರೆ. ಆದ್ದರಿಂದ ತಿಳಿದವರು ಏನು ಮಾಡಬೇಕು, ತಿಳಿಯದವರಿಗೆ ಯಾವುದರಲ್ಲಿ ಅಧಿಕಾರವಿದೆಯೋ ಅದನ್ನು ಅವರಿಗೆ ತಿಳಿಸುವುದಕ್ಕೋಸ್ಕರ ಅದನ್ನೇ ತಾವು ಕೂಡ ಮಾಡಬೇಕು. ಅದರಿಂದ ತಮಗೆ ಯಾವ ಹಾನಿ ಇಲ್ಲವೇ ವಿಳಂಬವಿಲ್ಲವೇ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಿರೋದು ಕರ್ಮಯೋಗ ಜ್ಞಾನಯೋಗಗಳ ವಿಷಯ. ಅದರಲ್ಲಿ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಸಾಧ್ಯ. ಅದನ್ನು ತಿಳಿಸಿ ಅದನ್ನು ತಾನು ಅನುಷ್ಠಾನ ಮಾಡಿ ಅವರಿಗೆ ಇದರಲ್ಲಿ ಪ್ರೀತಿ ಉಂಟಾಗುವ ಹಾಗೆ ಮಾಡಿ ಅದನ್ನು ಅವರು ಅನುಷ್ಠಾನ ಮಾಡುವ ಹಾಗೆ ಮಾಡಿ ಅವರಿಗೂ ಒಳ್ಳೆಯ ಫಲ ಸಿಗುವ ಹಾಗೆ ಇವರು ಮಾರ್ಗದರ್ಶನವನ್ನು ಮಾಡಬೇಕು. ಹಾಗೆ ಮಾಡದೆ ಹೋದರೆ ಕರ್ಮವಿಲ್ಲ ಮಾಡಬೇಡ, ಇದು ಜ್ಞಾನಯೋಗವನ್ನೇ ಮಾಡು, ಅದುವೇ ಶ್ರೇಷ್ಠ ಅಂತ ಹೇಳಿದ್ರೆ ತಮ್ಮ ಅಧಿಕಾರವನ್ನು ತಿಳಿಯದವರು ತಮಗೆ ಅಧಿಕಾರವಿಲ್ಲದ ಉಪಾಯವನ್ನು ಅನುಷ್ಠಾನ ಮಾಡುವುದಕ್ಕೆ ಹೋಗಿ ಅದರಿಂದ ಅವರು ಚಲಿತರಾಗಿ ಫಲವನ್ನು ಪಡೆದುಕೊಳ್ಳೋದಿಲ್ಲ. ಆದ್ದರಿಂದ ಇವರಿಗೂ ಕೂಡ ದೋಷ ಬರುತ್ತೆ. ಇದೆಲ್ಲ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಅಕೃತ್ಸ್ನ ವಿಧಃ ಅಂತ ಹೇಳಿದ್ರೆ ಸ್ವಾತ್ಮದರ್ಶನಾಯ ಪ್ರವೃತ್ತಾ ಪ್ರಕೃತಿ ಸಂಸೃಷ್ಟತೆಯ ಪ್ರಕೃತೇ ಗುಣೈ ಯಥಾವಸ್ಥಿತ ಆತ್ಮನಿ ಸಮೂಢಾ. ಯಥಾವಸ್ಥಿತವಾದ ಆತ್ಮನಲ್ಲಿ ಇನ್ನೂ ಜ್ಞಾನ ಬಂದಿಲ್ಲ, ಅವರಿಗೆ ಮೋಹ ಉಂಟಾಗಿದೆ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯ ಗುಣಗಳಿಂದ ಅವರಿಗೆ ಪ್ರಕೃತಿಯ ಸಂಸರ್ಗವಿರುವುದರಿಂದ. ಆದರೆ ಇವರು ಕೂಡ ಆತ್ಮದರ್ಶನಕ್ಕೆ ಪ್ರವೃತ್ತರಾಗಿದ್ದಾರೆ. ಅಂತಹ ಅಧಿಕಾರಿಗಳೇ ಇವರು ಮುಮುಕ್ಷುಗಳೇ ಇಲ್ಲಿ ಹೇಳ್ತಿರೋದು. ಎಲ್ಲರೂ ಕೂಡ ಆ ಮುಮುಕ್ಷುಗಳಲ್ಲಿಯೂ ಕೂಡ ಎಲ್ಲರಿಗೂ ಜ್ಞಾನಯೋಗದಲ್ಲಿ ಅಧಿಕಾರವಿರೋದಿಲ್ಲ. ಆದ್ದರಿಂದ ಅಂತಹವರ ಜ್ಞಾನಯೋಗದಲ್ಲಿ ಅಧಿಕಾರವಿಲ್ಲದ ಮುಮುಕ್ಷುಗಳು ಅವರ ವಿಷಯ ಹೇಳ್ತಿದೆ. ಅವರಿಗೆ ಜ್ಞಾನಯೋಗದಲ್ಲಿ ಅಧಿಕಾರವಿದ್ದ ಮುಮುಕ್ಷುಗಳು ಕೂಡ ಕರ್ಮಯೋಗವನ್ನು ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಅವರು ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಆತ್ಮದಲ್ಲಿ ಯಥಾವಸ್ಥಿತ ಜ್ಞಾನ ಬಂದಿಲ್ಲ ಅವರಿಗೆ. ಪ್ರಕೃತಿಯ ಗುಣಗಳಿಂದ ಮೋಹ ಹೊಂದಿದ್ದಾರೆ, ಪ್ರಕೃತಿ ಸಂಸರ್ಗದಿಂದ. ಗುಣಕರ್ಮಸು ಕ್ರಿಯಾಸ್ವೇವ ಸಜ್ಜಂತೆ. ಗುಣಗಳ ಕರ್ಮಗಳು ಅಂದರೆ ಕ್ರಿಯೆಗಳು, ಅವುಗಳಲ್ಲಿಯೇ ಸಂಘವನ್ನು ಹೊಂದ್ತಾರೆ. ನತದ್ ವಿವಿಕ್ತ ಆತ್ಮಸ್ವರೂಪೇ. ಅದಕ್ಕಿಂತ ಬೇರೆಯಾದ ಆತ್ಮಸ್ವರೂಪದಲ್ಲಿ ಅವರಿಗೆ ಸಂಘವಿನ್ನೂ ಉಂಟಾಗಿರುವುದಿಲ್ಲ. ಅತಃ ತೇ ಜ್ಞಾನಯೋಗಾಯನ ಪ್ರಭವಂತಿ. ಜ್ಞಾನಯೋಗ ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ. ಕರ್ಮಯೋಗ ಏವ ತೇಷಾಂ ಅಧಿಕಾರ, ಕರ್ಮಯೋಗೇ ಏವ ತೇಷಾಂ ಅಧಿಕಾರ. ಕರ್ಮಯೋಗದಲ್ಲಿ ಅಧಿಕಾರ ಅವರಿಗೆ, ಜ್ಞಾನಯೋಗದಲ್ಲಿ ಅಧಿಕಾರವಿಲ್ಲ. ಏವಂ ಭೂತಾನ್ ತಾನ್ ಮಂದಾನ್ ಅಕೃತ್ಸ್ನ ವಿಧಃ. ಮಂದಾನ್ ಅಂದರೆ ಅದುವೇ ಇಲ್ಲಿ ಅರ್ಥ. ಮಂದಾನ್ ಅಂದರೆ ಪೂರ್ಣ ಜ್ಞಾನವಿಲ್ಲದವರು ಆತ್ಮ ವಿಷಯದಲ್ಲಿ. ಕೃತ್ಸ್ನವಿತೆ ಸ್ವಯಂ ಜ್ಞಾನಯೋಗ ಅವಸ್ಥಾನೇನ ವಿಚಾಲೆಯೇ. ತಿಳಿದವನು ತಾನು ಜ್ಞಾನಯೋಗವನ್ನೇ ಮಾಡಿಕೊಂಡು ಅವರ ಬುದ್ಧಿ ಚಲಿಸುವ ಹಾಗೆ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ತೇ ಕಿಲ, ಅವರು ಹೇಗಿರ್ತಾರೆ, ಮಂದಾಹ, ಪೂರ್ಣವಾಗಿ ತಿಳಿದಿಲ್ಲ ಅವರಿಗೆ ಎಲ್ಲಿ ಅಧಿಕಾರ ಅಂತ ಹೇಳಿ. ಶ್ರೇಷ್ಠ ಜನ ಆಚಾರ ಅನುವರ್ತಿನಃ. ಶ್ರೇಷ್ಠ ಜನರು ಯಾವುದನ್ನು ಆಚರಣೆ ಮಾಡ್ತಾರೋ, ಹೇಗೆ ಮಾಡ್ತಾರೋ, ಯಾವ ಪ್ರಕಾರದಲ್ಲಿ ಮಾಡ್ತಾರೋ ಅದನ್ನೇ ಇವರು ಅನುಸರಿಸ್ತಾರೆ. ಆದ್ದರಿಂದ ಕರ್ಮಯೋಗಾದು ಉತ್ಥಿತಂ ಏನಂ ದೃಷ್ಟ. ಕರ್ಮಯೋಗವನ್ನು ಬಿಟ್ಟು ಇವರು ಜ್ಞಾನಯೋಗ ಮಾಡುವುದನ್ನು ನೋಡಿದ್ರೆ ಅವರು ಕೂಡ ಕರ್ಮಯೋಗ ಪ್ರಚಲಿತ ಮನಸಃ ಭವೇಯು. ನಾವು ಇದು ಮಾಡಬಾರ್ದು, ಜ್ಞಾನಯೋಗವನ್ನೇ ಮಾಡಬೇಕು ಅಂತ ತಿಳಿದುಕೊಂಡು ಬಿಡ್ತಾರೆ. ಅತಃ ಶ್ರೇಷ್ಠ ಸ್ವಯಮಪಿ ಕರ್ಮಯೋಗೇ ತಿಷ್ಠನ್ ಆತ್ಮಯಾಥಾತ್ಮ್ಯ ಜ್ಞಾನೇನ ಆತ್ಮನಃ ಕರ್ತೃತ್ವಂ ಅನುಸಂಧಾನಃ. ತಾನು ಆತ್ಮ ಕರ್ಮಯೋಗವನ್ನೇ ಮಾಡಿಕೊಂಡು
ಅವನಿಗೆ ಆತ್ಮಜ್ಞಾನದ ಅನುಸಂಧಾನದಿಂದ ಅಕರ್ತೃತ್ವವನ್ನು ಅನುಸಂಧಾನ ಮಾಡಿಕೊಂಡು ಕರ್ಮಯೋಗೇಯವ ಆತ್ಮಾವಲೋಕನೆ, ಕರ್ಮಯೋಗ ಏವ ಆತ್ಮಾವಲೋಕನೆ ನಿರಪೇಕ್ಷ ಸಾಧನಂ. ಅದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲ, ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಕರ್ಮಯೋಗವೇ ನೇರವಾಗಿ ಆತ್ಮಾವಲೋಕನಕ್ಕೆ ಸಾಧನವು ಅನ್ನೋದನ್ನ ಎಲ್ಲರಿಗೂ ತೋರಿಸಿ ತಾನ ಕೃಷ್ಣವಿಧ ಜೋಷಯೇತಿ, ಅವರಿಗೂ ಪ್ರೀತಿ ಉಂಟಾಗುವ ಹಾಗೆ ಮಾಡಬೇಕು. ಜ್ಞಾನಯೋಗಾಧಿಕಾರಿಣೋಪಿ ಜ್ಞಾನಯೋಗಾದ ಅಸ್ಯೈವ ಜ್ಯಾಯಸ್ತ್ವಂ ಪೂರ್ವಮೇವ ಉಕ್ತಂ. ಜ್ಞಾನಯೋಗಕ್ಕೆ ಅಧಿಕಾರಿಗಳಾಗಿದ್ದರೂ ಕೂಡ ಜ್ಞಾನಯೋಗಕ್ಕಿಂತ ಇದರಲ್ಲಿಯೇ ಇದುವೇ ಶ್ರೇಷ್ಠವಾದದ್ದು ಮೊದಲಿಗೆ ಹೇಳಲ್ಪಟ್ಟಿತು. ಅತಃ ವ್ಯಪದೇಶ್ಯ ಲೋಕಸಂಗ್ರಹಾಯ ಏತಮೇವ ಕುರಿಯಾತ್. ಲೋಕಸಂಗ್ರಹಕ್ಕೋಸ್ಕರ ಇದನ್ನೇ ಒಬ್ಬ ವ್ಯಪದೇಶನಾದವನು, ಪ್ರಸಿದ್ಧನಾದವನು, ಆಚಾರ ಅನುಷ್ಠಾನಗಳಿಂದ ಜ್ಞಾನದಿಂದ ಲೋಕದಲ್ಲಿ ಶ್ರೇಷ್ಠ ಅಂತ ಪರಿಗಣಿತನಾದವನು ಹೀಗೆ ಮಾಡಬೇಕು ಲೋಕಸದ ಸಂಗ್ರಹಕ್ಕಾಗಿ. ಪ್ರಕೃತಿ ವಿವಿಕ್ತ ಆತ್ಮಸ್ವಭಾವ ನಿರೂಪಣೇನ, ಅದನ್ನು ಹೇಳ್ತಾರೆ ಈಗ ಹೇಗೆ ಮಾಡಬೇಕು ಇದು ಅಂತ. ಪ್ರಕೃತಿ ವಿವಿಕ್ತ ಆತ್ಮಸ್ವಭಾವ ನಿರೂಪಣೇನ ಗುಣೇಶು ಕರ್ತೃತ್ವಂ ಆರೋಪ್ಯ ಕರ್ಮಾನುಷ್ಠಾನ ಪ್ರಕಾರ ಉಕ್ತಃ. ಇದುವೇ ಹೇಳಿರೋದು. ಪ್ರಕೃತಿಗಿಂತ ಬೇರೆಯಾದ ಆತ್ಮಸ್ವರೂಪವನ್ನು ನಿರೂಪಣೆ ಮಾಡಿ ಗುಣಗಳಲ್ಲಿ ಕರ್ತೃತ್ವವನ್ನು ಆರೋಪಿಸಿ ಕರ್ಮವನ್ನು ಅನುಷ್ಠಾನ ಮಾಡುವ ಪ್ರಕಾರ, ಅದುವೇ ಇಲ್ಲಿ ಹೇಳಲ್ಪಟ್ಟಿದೆ. ಗುಣೇಶು ಕರ್ತೃತ್ವಾನುಸಂಧಾನಂಚ ಇದಂ. ಗುಣಗಳಲ್ಲಿ ಕರ್ತೃತ್ವ ಹೇಗೆ ಅನುಸಂಧಾನ ಮಾಡೋದು? ಇದು ಸಾಂಖ್ಯರು ಹೇಳಿದ ಹಾಗೆಯೇ ಅಂತ ಹೇಳಿದ್ರೆ ಹಾಗಲ್ಲ. ಸಾಂಖ್ಯರು ಹೇಳೋದು ಪ್ರಕೃತಿ ಕರ್ತೃ, ಪ್ರಕೃತಿ ಭೋಕ್ತೃ ಅಂತ ಹೇಳ್ತಾರೆ ಅವರು. ಪ್ರಕೃತಿಯೇ ಮಾಡುತ್ತೆ, ಜೀವಾತ್ಮ, ಸಾಂಖ್ಯರ ಸಿದ್ಧಾಂತದಲ್ಲಿ ಜೀವಾತ್ಮನು ನಿರ್ವಿಶೇಷ ಆತ್ಮ, ಜ್ಞಾನ ಸ್ವರೂಪ, ನಿರ್ವಿಶೇಷನಾದವನು, ಬರೀ ಜ್ಞಾನ. ಅನೇಕ ಜೀವಾತ್ಮರುಗಳಿದ್ದಾರೆ, ಎಲ್ಲ ಪರಮಾರ್ಥ. ಜೀವ ಬಹುತ್ವ ಅನ್ನೋದು ಜೀವನಾನಾತ್ವ ಪರಮಾರ್ಥದಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ಎಲ್ಲ ಜೀವರುಗಳು ನಿರ್ವಿಶೇಷರು, ಅವ್ರಿಗೆ ಗೋಭಕ್ತೃತ್ವ, ಕರ್ತೃತ್ವ, ಜ್ಞಾತೃತ್ವ ಏನೂ ಇಲ್ಲ ಅವರಿಗೆ. ಪ್ರಕೃತಿಗೆ ಎಲ್ಲ ಇದೆ. ಪ್ರಕೃತಿಯ ಧರ್ಮ, ಪ್ರಕೃತಿ ಇದ್ರೆ ತಾನೇ ಭೋಗ್ತಾ, ತಾನೇ ಜ್ಞಾತ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಪ್ರಕೃತಿಯ ಗುಣಗಳನ್ನು ತಮ್ಮ ಮೇಲೆ ಆರೋಪಿಸಿಕೊಂಡಿದ್ದು ಕಷ್ಟಪಡ್ತಾ ಇದ್ದಾರೆ. ಪ್ರಕೃತಿ ಬೇರೆ, ನಾನು ಬೇರೆ ಅಂತ ಹೇಳಿದ್ರೆ ಮೋಕ್ಷ ಅವರಿಗೆ. ಇದು ಸಾಂಖ್ಯರು ಹೇಳುವ ಸಿದ್ಧಾಂತ. ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇಲ್ಲ. ಆದ್ದರಿಂದ ಗುಣಗಳಲ್ಲಿ ಕರ್ತೃತ್ವ ಅನುಸಂಧಾನ ಅಂದರೆ ಹೇಗೆ ಅಂತ ಹೇಳಿದ್ರೆ, ಇಲ್ಲದೇ ಇರೋದರಲ್ಲಿ ಅನುಸಂಧಾನ ಮಾಡೋಕ್ಕಾಗೋದಿಲ್ಲ. ಗುಣಗಳು ಅಚೇತನ ಪ್ರಕೃತಿಯ ಗುಣಗಳು ಅಂತ ಹೇಳಿದ್ರೆ ಸತ್ವರಜಸ್ತಮಸ್ಸುಗಳ ಪ್ರಭಾವದಿಂದ ಮಾಡುವವನು ಜೀವಾತ್ಮನೇ. ಜೀವಾತ್ಮನಿಗೆ ಕರ್ತೃತ್ವ ಸಿದ್ಧವಾದದ್ದು. ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಕರ್ತೃತ್ವ ಸಿದ್ಧವಾಗಿದೆ. ಆದರೆ ಅವನಿಗೆ ಸ್ವಾಭಾವಿಕವಾದ ಕರ್ತೃತ್ವ ಇದೆ, ಕರ್ಮಕಾರಣದಿಂದ ಬರುವ ಔಪಾಧಿಕವಾದ ಕರ್ತೃತ್ವವೂ ಇದೆ. ಅದರಲ್ಲಿ ಸ್ವಾಭಾವಿಕ ಕರ್ತೃತ್ವವನ್ನು ತಿಳಿದು ಇದು ಕರ್ಮಕಾರಣದಿಂದ ಪ್ರಕೃತಿ ಸಂಸೃಷ್ಟವಾದ ಶರೀರ ಇರೋದ್ರಿಂದ ಅದರ ಗುಣಗಳ ಪ್ರಭಾವದಿಂದ ಉಂಟಾಗಿದೆ, ಇದು ನನಗೆ ಸ್ವಭಾವವಲ್ಲ ಅನ್ನೋದನ್ನು ತಿಳಿದು ಗುಣಗಳಿಂದ ಮಾಡಲ್ಪಟ್ಟಿರುವಂತಹದ್ದು, ಅದನ್ನು ಅನುಸಂಧಾನ ಮಾಡು. ಈ ರೀತಿಯಾದ ಅನುಸಂಧಾನವೇ ಗುಣಗಳಲ್ಲಿ ಆರೋಪ ಮಾಡೋದು ಅಂತ ಹೇಳಿದ್ರೆ, ಅದುವೇ ಕರ್ತೃತ್ವವನ್ನು ಆರೋಪ ಮಾಡೋದು ಎಂದು ಗುಣಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಅದುವೇ ಇಲ್ಲಿ ಹೇಳ್ತಾರೆ. ಗುಣೇಶು ಕರ್ತೃತ್ವ ಅನುಸಂಧಾನಂ ಚ ಇದಂ ಆತ್ಮನಃ ನ ಸ್ವರೂಪ ಪ್ರಯುಕ್ತಮಿದಂ ಕರ್ತೃತ್ವಂ. ಸ್ವರೂಪ ಪ್ರಯುಕ್ತವಲ್ಲ ಇದು ಆತ್ಮನಿಗೆ, ಅಪಿತು ಗುಣ ಸಂಪರ್ಕ ಕೃತಂ. ಗುಣಗಳ ಸಂಪರ್ಕದಿಂದ ಉಂಟಾಗಿರುವಂಥದ್ದು ಈ ಕರ್ತೃತ್ವವೆಲ್ಲ. ಆದ್ದರಿಂದ ಪ್ರಾಪ್ತ ವಿವೇಕೇನ ಇರಬೇಕಿಲ್ಲಿ ಪ್ರಿಂಟಿಂಗ್ ಮಿಸ್ಟೇಕು. ಗುಣಕೃತಂ ಇತಿ ಅನುಸಂಧಾನ. ಪ್ರಾಪ್ತ ವಿವೇಕ, ಇದು ಅನೇಕ ಕಡೆ ಇದನ್ನು ಉಪಯೋಗಿಸ್ತಾರೆ. ಈ ಶಬ್ದವನ್ನು ಪ್ರಾಪ್ತ ವಿವೇಕ. ಗುಣಗಳ ಸಂಬಂಧ ಇರುವಾಗ ಇದಿರುತ್ತೆ, ಗುಣಗಳ ಸಂಬಂಧ ಹೋಗ್ಬಿಟ್ರೆ ಇದಿರೋದಿಲ್ಲ, ಅಷ್ಟೇನೆ. ಅದಕ್ಕೆ ಅರ್ಥ. ಪ್ರಾಪ್ತ ವಿವೇಕ ಅಂದರೆ ಪ್ರಕೃತಿ ಸಂಸರ್ಗ ಪ್ರಾಪ್ತವಾಗಿರುವಾಗ ಈ ಕರ್ತೃತ್ವ ಇರುತ್ತೆ, ಪ್ರಕೃತಿ ಸಂಸರ್ಗ ಬಿಟ್ಟು ಹೋದರೆ ಯಾವುದೂ ಇರೋದಿಲ್ಲ. ಆದ್ದರಿಂದ ಈ ವಿವೇಕ ಜ್ಞಾನ ಇರಬೇಕು. ಸ್ವಭಾವದಲ್ಲಿ, ಸ್ವರೂಪದಲ್ಲಿ ಇದೆಲ್ಲ ಇಲ್ಲ ಅವನಿಗೆ. ಸ್ವರೂಪದಲ್ಲಿ ಇಲ್ಲ. ಪ್ರಕೃತಿ ಸಂಸರ್ಗದಿಂದ ಶರೀರದ ಸಂಬಂಧ ಬಂದಿರೋದ್ರಿಂದ ಈ ರೀತಿಯಾದ ಈ ಕರ್ತೃತ್ವ ಇದೆಯೇ ಹೊರತು ಇದೆಲ್ಲ ಸ್ವಾಭಾವಿಕವಾದ್ದಲ್ಲ ಇವನಿಗೆ.
ಅದನ್ನ ಅನುಸಂಧಾನ ಮಾಡಿ ಈ ರೀತಿ ತನ್ನ ಕರ್ತೃತ್ವವನ್ನ ತಿಳಿದುಕೋಬೇಕು ಅವನು. ಗುಣಕೃತವಾದದ್ದು ಯಾವುದು, ಸ್ವರೂಪ ಪ್ರಯುಕ್ತವಾದದ್ದು ಯಾವುದು, ಇದುವೇ ಪ್ರಾಪ್ತ ವಿವೇಕ. ಅದನ್ನು ತಿಳಿದು ಅದನ್ನು ಅನುಸಂಧಾನ ಮಾಡಬೇಕು. ಒಂದೊಂದು ಕೆಲಸಗಳನ್ನು ಮಾಡಲೇಬೇಕು, ಕರ್ಮವನ್ನು ಬಿಡೋ ಹಾಗಿಲ್ಲ. ಆದರೆ ನಾನು ಮಾಡ್ತಾ ಇಲ್ಲ, ಇದು ನನ್ನ ಸ್ವರೂಪ ಪ್ರಯುಕ್ತವಾದದ್ದಲ್ಲ ಅಂತ ತಿಳಿಬೇಕು. ಆದ್ದರಿಂದ ಸ್ವರೂಪ ಪ್ರಯುಕ್ತವಾದದ್ದು ಏನು ಅಂದರೆ ಪರಮಾತ್ಮನ ಅನುಭವ, ತನ್ನ ಸ್ವಾಭಾವಿಕವಾದ ರೂಪದಲ್ಲಿ ಪರಮಾತ್ಮನ ಅನುಭವ, ಅವನ ಕೈಂಕರ್ಯಗಳು ಎಲ್ಲ ಯಾವ ದೋಷದ ಸಂಸರ್ಗವೂ ಇಲ್ಲದೆ ಪ್ರಕೃತಿಯ ಸಂಸರ್ಗವನ್ನು ಬಿಡಿಸಿಕೊಂಡು ಅವನ ಧರ್ಮಭೂತ ಜ್ಞಾನವು ಅನಂತವಾಗಿರುತ್ತೆ. ಅಂತಹ ಸ್ಥಿತಿಯಲ್ಲಿ ಪರಿಪೂರ್ಣ ಬ್ರಹ್ಮಾನುಭವ ಮಾಡಿ ಅವನ ಕೈಂಕರ್ಯ ಮಾಡುವುದು ಇವನಿಗೆ ಸ್ವರೂಪ ಪ್ರಾಪ್ತವಾದದ್ದು, ಶೇಷತ್ವದ ಪೂರ್ಣವಾದ ಅನುಸಂಧಾನ. ಆದರೆ ಪ್ರಕೃತಿ ಸಂಸರ್ಗದಿಂದ ಇದೆಲ್ಲ ಬರ್ತಾ ಇದೆ. ಇದನ್ನು ತಿಳಿದು ಕರ್ಮವನ್ನು ಮಾಡಿದ್ರು ಇದನ್ನು ನಾನು ಮಾಡ್ತಾ ಇಲ್ಲ, ಗುಣ ಸಂಪರ್ಕದಿಂದ ಆಗಿರೋದು ಅನ್ನುವಂತಹ ಅನುಸಂಧಾನ. ಇದುವೇ ಕರ್ಮಯೋಗವೇ. ಅದಕ್ಕೆ ಬಹಳ ಕಷ್ಟವಾದದ್ದು ಮಾಡೋದು. ಕರ್ಮಯೋಗವನ್ನು ಮಾಡೋದು ಅತ್ಯಂತ ಕಷ್ಟ, ಸುಲಭವಲ್ಲ. ಪ್ರಕೃತೇ ಗುಣ ಇತಿ ಶ್ಲೋಕೆ, ಇದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ತಾವತ್ ನ ನಿಷಿದ್ಧಾದಿ ಸಂಘ ವಿವಕ್ಷಿತ, ನಿಷಿದ್ಧವಾದವುಗಳ ಸಂಘ ಹೇಳಿಲ್ಲ ಇಲ್ಲಿ. ಯಾಕೆ ಅಂದರೆ ತದಾನಿ ಅವಿಚಾಲ್ಯತ್ವ ಅನುಪಪತ್ತೇ, ಆದ್ದರಿಂದ ಅವ್ರನ್ನ ವಿಚಲಿತಗೊಳ್ಳಬಾರದು ಅಂತ ಹೇಳಿದ್ರೆ ವಿಚಲಿತರಾಗದೆ ಹೋಗಿ ಮಾಡಬೇಕು. ಅಂದರೆ ಅದರಲ್ಲಿ ಇರೋ ಹಾಗೆ ಮಾಡಬೇಕು, ಅವರು ಚಲಿಸಬಾರ್ದು ಅದರಿಂದ. ಅಂದರೆ ಇದು ನಿಷಿದ್ಧವಾದದ್ದಾಗಿದ್ದರೆ ನಿಷಿದ್ಧವಾದದ್ರಿಂದ ನಾವು ಚಲಿಸ್ಬೇಕಲ್ಲ, ಅದನ್ನು ಬಿಡಬೇಕು, ತ್ಯಾಗ ಮಾಡಬೇಕು. ಆದ್ದರಿಂದ ಇಲ್ಲಿ ಪ್ರಕೃತೇ ಗುಣಸಮೂಢ ಅಂತ ಹೇಳುವಾಗ ನಿಷಿದ್ಧವಾದದ್ದಲ್ಲ ಇಲ್ಲಿ ಹೇಳಿರೋದು. ಆಗ ಅದನ್ನು ಅವಿಚಾಲ್ಯತ್ವ ಅನ್ನೋದು ಉಪಪನ್ನವಾಗಲ್ಲ. ಅದರಿಂದ ಪುರುಷಾರ್ಥ ಉಪಾಯೇಶು ಕೇಶುಚಿತ್ ಸಂಘ ವಕ್ತವ್ಯ. ಇವರಿಗೆ ಕೃಷ್ಣವಿತ್ ನ ವಿಚಾಲಯೇತ್, ತಿಳಿದವನು ತಿಳಿದೇ ಇರೋರನ್ನ ಚಲಿಸೋ ಹಾಗೆ ಮಾಡಬಾರ್ದು ಅಂತ ಹೇಳಿದ್ರೆ, ಅವರು ಯಾವುದೋ ಒಂದು ಅಧಿಕಾರವಿದೆ, ಇನ್ಯಾವುದರಲ್ಲಿಯೂ ಅಧಿಕಾರವಿದೆ ಅಂತ ತಿಳಿದಿದ್ದಾರೆ. ಅವರಿಗೆ ಯಾವುದರಲ್ಲಿ ಅಧಿಕಾರವಿದೆ ಅದನ್ನು ತಿಳಿಸ್ಬೇಕು ಅವರಿಗೆ. ಅದನ್ನೇ ಕೇಶುಚಿತ್ ಸಂಘ ಉಪಾಯೇಶು ಕೇಶುಚಿತ್ ಸಂಘ ಪುರುಷಾರ್ಥ ಉಪಾಯೇಶು, ಪುರುಷಾರ್ಥ ಉಪಾಯಗಳಲ್ಲಿ ಯಾವುದೋ ಒಂದರಲ್ಲಿ ಅವರಿಗೆ ಸಂಘವನ್ನು ಉಂಟು ಮಾಡಬೇಕು, ಹೇಳಬೇಕು ಅವರಿಗೆ ಇದರಲ್ಲೇ ನಿನಗೆ ಸಂಘ, ಇದನ್ನೇ ಮಾಡಬೇಕು, ಕರ್ಮಯೋಗವನ್ನೇ ಮಾಡು ಅಂತ ಹೇಳಬೇಕು. ಅದುವೇ ಇಲ್ಲಿ ಹೇಳಿರೋದು. ಪ್ರಸ್ತುತಶ್ಚ ಪುರುಷಾರ್ಥ ಅತ್ರ ಆತ್ಮದರ್ಶನವೇ ಇಲ್ಲಿ ಪುರುಷಾರ್ಥ ಹೇಳಿರೋದು. ತತ್ರ ಚ ಅಕೃತ್ಸ್ನವಿದ್ ಅಧಿಕಾರೇ ಕಸ್ಮಿಂಶ್ಚಿತ್ತದುಪಾಯೇ ಸಂಘ ವಿವಕ್ಷಿತ. ಆದ್ದರಿಂದ ಅಕೃತ್ಸ್ನವಿದ್ ಅಧಿಕಾರೇ, ಅಧಿಕಾರ ಯಾವುದು ಅಂತ ತಿಳಿದಿಲ್ಲ ಅವನಿಗೆ, ಪೂರ್ಣ ಜ್ಞಾನ ಇರುವವನಿಗೆ, ಇಲ್ಲದವನಿಗೆ ಯಾವುದರಲ್ಲಿ ಅಧಿಕಾರ, ಯಾವುದರಲ್ಲಿ ಉಪಾಯ, ಯಾವುದನ್ನು ಆಚರಿಸಬೇಕು ಅದನ್ನು ಇಲ್ಲಿ ಅಕೃತ್ಸ್ನವಿದ ತು ಆತ್ಮದರ್ಶನಾಯ ಪ್ರವೃತ್ತ. ಅದುವೇ ಇಲ್ಲಿ ಉದ್ದೇಶರಾದವರು ಮುಮುಕ್ಷುಗಳಾದವರೇ. ಆದ್ದರಿಂದ ಆತ್ಮಜ್ಞಾನಕ್ಕೆ ಸಾಧನವನ್ನು ಅನುಷ್ಠಾನ ಮಾಡುವಂತಹವರು. ಅಹಂಕಾರ ವಿಮೂಢಾತ್ಮ ಇತಿ ಆತ್ಮ ವಿಷಯ ಈ ಸಮೋಹ ಪ್ರಕೃತ. ಅಹಂಕಾರ ವಿಮೂಢಾತ್ಮ ಅಂದಾಗ ಅನಾತ್ಮನಿ ಆತ್ಮಬುದ್ಧಿ ಅಂತ ಹೇಳಿದ್ರು. ಅನಹಮರ್ಥೆ ಅಹಮರ್ಥ ಅಂತ ಹೇಳಿ ಅನುಸಂಧಾನ ಅಂತ ಹೇಳಿದ್ರು. ಅದುವೇ ದೇಹಾತ್ಮ ಭ್ರಮೆ ಅಂತ ಹೇಳೋದು. ಅತಃ ಗುಣೈ ಸಮೂಢ ಇತ್ಯೇವ ಸಮಾಸ. ಗುಣಸಮೂಢ ಪ್ರಕೃತೇ ಗುಣಸಮೂಢ. ಶ್ಲೋಕದಲ್ಲಿ ಇದೆಲ್ಲ ಸಮಾಸಗಳು, ವ್ಯಾಕರಣದ ವಿಷಯ ಇದೆಲ್ಲ. ಪ್ರಕೃತೇ ಗುಣಸಮೂಢ, ಗುಣಸಮೂಢ ಅನ್ನೋದು ಹೇಗೆ ಸಮಾಸವನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಗುಣೈ ಸಮೂಢ ಅಂತ ಅರ್ಥ ಮಾಡಬೇಕು. ಗುಣೈ ಸಮೂಢ, ಗುಣೇಶು ಸಮೂಢ ಅಂತ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ವಿಭಕ್ತಿಗಳನ್ನು ಇಟ್ಕೊಂಡ್ರೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಗುಣಗಳಿಂದ ಪ್ರಕೃತಿಯ ಗುಣಗಳಿಂದ ಮೋಹಿಸಲ್ಪಟ್ಟವರು ಅಂತ ಅರ್ಥ ಇಲ್ಲಿ. ಅದಕ್ಕೆ ಆ ಸಮಾಸದಲ್ಲಿ ವಿಷಯದಲ್ಲಿ ಅನೇಕ ಸೂತ್ರಗಳನ್ನು ಅಷ್ಟಾಧ್ಯಾಯಿಯಲ್ಲಿ ಪಾಣಿನಿ ಹೇಳಿದ್ದಾರೆ. ಉಪಸರ್ಜನ ಅಂತ ಒಂದು ವಿಷಯವನ್ನ ಹೇಳ್ತಾರೆ, ಸಂಜ್ಞೆಯನ್ನ. ಉಪಸರ್ಜನಂ ಪೂರ್ವಂ ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಅಂತ ಒಂದು ಸೂತ್ರ. ಪ್ರಥಮ ನಿರ್ದಿಷ್ಟ ಅದು ಸಮಾಸದಲ್ಲಿ ಉಪಸರ್ಜನ ಸಂಜ್ಞೆಯನ್ನು ಹೊಂದುತ್ತೆ. ಉಪಸರ್ಜನ ಅಂದರೆ ಅಪ್ರಧಾನ ಅಂತ ಅರ್ಥ. ಅಪ್ರಧಾನವಾದ್ದು ಮೊದಲು ಬರಬೇಕು ಸಮಾಸದಲ್ಲಿ.
ಗುಣ ಸಮ್ಮೂಢ ಅಂದರೆ ಸಮ್ಮೂಢ ಗುಣ ಅಂತ ಬರೋಕ್ಕಾಗೋದಿಲ್ಲ. ಇಲ್ಲಿ ಗುಣ ಅನ್ನೋದು ಅಪ್ರಧಾನ ಅಂತ ಹೇಳಿ ಮೊದಲು ಬಂದಿದೆ, ಉಪಸರ್ಜನವಾಗಿದ್ದರೂ ಕೆಲವು ಕಡೆ ಅದಕ್ಕೆಲ್ಲ ಎಕ್ಸೆಪ್ಷನ್ಸ್ ಇರುತ್ತೆ, ಅದಕ್ಕೆ ಅಪವಾದವಿರುತ್ತೆ. ಅಂತಹ ಕಡೆ ಅದುವೇ ಪ್ರಧಾನವಾದರೂ ಆಗಬಹುದು. ಅನೇಕ ಕಡೆ ಆ ರೀತಿ ಶಾಸ್ತ್ರಗಳಲ್ಲಿ ಪ್ರಯೋಗವಿದೆ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ, ಉಪಸರ್ಜನಸ್ಯಾಪಿ ಚ ಗುಣಶಬ್ದಸ್ಯ ದೇವದಸ್ಯ ದತ್ತಸ್ಯ ಗುರುಕುಲಂ ಇತ್ಯಾದಿಷು ಇವ ಪ್ರಕೃತೇ ಇತಿ ಅನ್ವಯ ಉಪಪನ್ನ. ಇದು ಎಲ್ಲ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ, ಭಾಷ್ಯ ಬರೆದಿದ್ದಾರೆ, ವ್ಯಾಕರಣಕ್ಕೆ ವಿರುದ್ಧವಾಗಿ ಬರೆದಿದ್ದಾರೆ ಅಂತ ಯಾರಾದರೂ ಆಕ್ಷೇಪ ಮಾಡಬಹುದು. ಹಾಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ವ್ಯಾಕರಣಕ್ಕೆ ವಿರುದ್ಧವಾಗಿ ಮಾಡಿದಾರಲ್ಲ, ಹೇಗೆ ಅರ್ಥ ಮಾಡಿದ್ರು ಹೀಗೆ ಅಂತ ಹೇಳಿದ್ರೆ ಆಗ ಸಾಧ್ಯವಿಲ್ಲ. ಅದಕ್ಕೆಲ್ಲ ಪ್ರಯೋಗಗಳಿದೆ, ಅದು ಸಾಧ್ಯ. ದೇವದತ್ತಸ್ಯ ಗುರುಕುಲಂ ಅಂದರೆ ದೇವದತ್ತಸ್ಯ ಗುರು ಕುಲಂ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಗುರು, ದೇವದತ್ತನ ಗುರು, ಅಲ್ಲಿ ಪ್ರಾಧಾನ್ಯ ಬಂತು. ಉಪಸರ್ಜನ ಮೊದಲು ಶಬ್ದ ಗುರು ಅನ್ನೋದು ಉಪಸರ್ಜನವಾದರು ಇಲ್ಲಿ. ಆದ್ದರಿಂದ ಅಲ್ಲಿ ಪ್ರಯೋಗವನ್ನು ತೋರಿಸ್ತಾರೆ. ಹಾಗೆಯೇ ಇಲ್ಲಿ ಪ್ರಕೃತೆಯ ಗುಣ ಸಮೂಢ, ಪ್ರಕೃತೇ ಗುಣೈ ಸಮೂಢ, ಅದನ್ನೇ ಇಲ್ಲಿ ಯಥಾವಸ್ಥಿತ ಆತ್ಮನಿ ಸಮೂಢ ಗುಣೈ ಗುಣಕರ್ಮಸು ಇತ್ಯಸ್ಯ ಕರ್ಮಯೋಗ ಪರ್ಯವಸಾನಾಯ ಉಕ್ತಂ ಕ್ರಿಯಾಸ್ವೇವ ಇತಿ. ಗುಣಕರ್ಮಸು ಹೇಳಿದ್ರೆ ಕರ್ಮಯೋಗದ ಅರ್ಥವನ್ನೇ ಹೇಳ್ಬೇಕಿಲ್ಲಿ. ಕ್ರಿಯಾಸು ಅಂತ ಹೇಳ್ಬೇಕು. ಕರ್ಮಯೋಗ ಅಂದ್ರೆ ಏನು? ಒಂದು ಕರ್ಮವನ್ನು ಅನುಷ್ಠಾನ ಮಾಡಬೇಕು, ಒಂದು ಕರ್ಮವನ್ನು ಮಾಡಬೇಕು. ಆದ್ದರಿಂದ ಕ್ರಿಯೆ, ಅದು ಕ್ರಿಯೆಗಳಲ್ಲಿ ಅಂತ ಅರ್ಥ, ಕ್ರಿಯೆಗಳಲ್ಲಿ ಅಂತ ಅರ್ಥ ಗುಣಕರ್ಮಸು ಅಂತ ಹೇಳಿದ್ರೆ. ಅದಕ್ಕೆ ಇಲ್ಲಿ ಪರಿಸಂಖ್ಯಾ ಪರತ್ವ ವ್ಯಕ್ತ್ಯರ್ಥಂ ಏವಕಾರ ಕ್ರಿಯಾಸು ಏವ ಅಂತ ಹೇಳಿದ್ರು. ಕ್ರಿಯಾಸು ಏವ ಪರಿಸಂಖ್ಯಾ ಅನ್ನೋದು ಒಂದು ವಿಧಿ, ಪರಿಸಂಖ್ಯಾ ವಿಧಿ ಅಂತ ಹೇಳಲ್ಪಡುತ್ತೆ ಶಾಸ್ತ್ರದಲ್ಲಿ. ಮೀಮಾಂಸಕರು ಎಲ್ಲ ಹೇಳ್ತಾರೆ, ಇದನ್ನ ವ್ಯಾಕರಣದಲ್ಲಿಯೂ ಹೇಳ್ತಾರೆ. ಪರಿ ಅಂತ ಹೇಳಿದ್ರೆ ವರ್ಜನ ಬುದ್ಧಿ ಅಂತ ಬಿಟ್ಬಿಡ್ಬೇಕು ಅದನ್ನ ಅಂತ ಅರ್ಥ. ಅಪಪರಿವರ್ಜನೆ ಅಂತ ಅಷ್ಟಾಧ್ಯಾಯಿ ಸೂತ್ರ, ಪಾಣಿನಿಯ ಸೂತ್ರ. ಅಪಪರಿವರ್ಜನೆ, ಅಪ ಮತ್ತೆ ಪರಿ ಇದೆರಡು ಕೂಡ ವರ್ಜನ ಬುದ್ಧಿಯಲ್ಲಿ ಪ್ರಯೋಗ ಮಾಡಲ್ಪಡುತ್ತೆ, ಬಿಡಬೇಕು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಲ್ಪಡುತ್ತೆ. ಅದು ಇಲ್ಲಿ ಅದನ್ನ ಪರಿಸಂಖ್ಯಾ ಸಂಖ್ಯಾ ಅಂದ್ರೆ ಬುದ್ಧಿ ಅಂತ ಅರ್ಥ. ಪರಿಸಂಖ್ಯಾ ಅಂದ್ರೆ ಯಾವುದನ್ನು ಬಿಡಬೇಕು ಅದನ್ನ ತಿಳಿಸುವ ವಿಧಿ, ಪರಿಸಂಖ್ಯಾ ವಿಧಿ ಅಂತ ಹೆಸರು ಅದಕ್ಕೆ. ಕೆಲವು ಶಾಸ್ತ್ರದಲ್ಲಿ ತುಂಬಾ ಗೂಢವಾಗಿ ರಹಸ್ಯವಾಗಿ ಬರುತ್ತೆ, ಅದಕ್ಕೆಲ್ಲ ವಿಧಿಯನ್ನು ತಿಳಿದುಕೊಂಡು ಅರ್ಥವನ್ನು ಮಾಡ್ಕೊಳ್ಬೇಕು, ಅಷ್ಟು ಸುಲಭವಲ್ಲ. ಯಾವುದೋ ಒಂದು ಹೇಳಿದಾಗಿರುತ್ತೆ, ಅಲ್ಲಿ ಪಂಚಪಂಚನಖಾ ಭಕ್ಷ್ಯಾಹ ಅಂತ ಹೇಳಿದೆ. ಪಂಚಪಂಚನಖಾ ಭಕ್ಷ್ಯಾಹ ಅಂತ ರಾಮಾಯಣದಲ್ಲಿ ವಾಲಿ ರಾಮರಿಗೆ ಹೇಳೋ ಮಾತು. ಅದು ಹೇಳ್ತಾನೆ, ನನ್ನ ಮಾಂಸದಿಂದ ಏನು ಪ್ರಯೋಜನ ನಿನಗೆ, ನನ್ನ ಮಾಂಸ ತಿನ್ನಬಾರ್ದು ಅಂತ ಹೇಳಿದೆ ಅಂತ ಹೇಳ್ತಾರೆ. ನಾನು ವಾನರದ ಮಾಂಸ ಯಾರು ತಿನ್ನೋದಿಲ್ಲ, ನಾನು ಯಾಕೆ ಸಂಹಾರ ಮಾಡ್ತೀನಿ? ನೀನು ಪ್ರಾಣಿಯನ್ನು ಸಂಹಾರ ಮಾಡ್ಬೋದು, ಬೇಟೆ ಆಡೋದಕ್ಕೆ ಮಹಾರಾಜರು ಹೀಗೆಲ್ಲ ಹೇಳಿದ್ರೆ ಅದೆಲ್ಲ ಸರಿ ಇಲ್ಲ. ಅವನು ವಾಲಿ ವಾದ ಮಾಡ್ತಾನೆ ಬೇಕಾದಷ್ಟು ರಾಮನ ಜೊತೆ. ಅಲ್ಲಿ ಪಂಚಪಂಚ ಮಹಾಭಕ್ಷ್ಯಾ ನಖಾ ಭಕ್ಷ್ಯಾಹ ಅಂತ ಹೇಳಿದ್ರೆ ಐದು ನಖಗಳಿರುವ 5 ಪ್ರಾಣಿಗಳನ್ನು ತಿನ್ನಬಹುದು ಅಂತ ಹೇಳಿದ್ರೆ ಅದು ಅಭಕ್ಷಣದಲ್ಲಿ ವಿಧಿಯಲ್ಲಿ, ಅದು ಭಕ್ಷಣ ವಿಧಿಯಲ್ಲ. ಅಲ್ಲಿ ಭಕ್ಷಣ ಅಭಕ್ಷಣ ವಿಧಿ, ಅದು ಪರಿಸಂಖ್ಯಾ ವಿಧಿ ಅಂತ ಹೆಸರು ಅದಕ್ಕೆ. ಆ ರೀತಿಯೇ ಇಲ್ಲಿಯೂ ಅರ್ಥ ಮಾಡ್ತಾರೆ. ಇಲ್ಲಿಯೂ ಕ್ರಿಯಾಸ್ವೇವ ಭಾಷೆಕಾರರು ಅರ್ಥ ಮಾಡಿರುವಾಗ ಅದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ವ್ಯಾಕರಣವನ್ನೆಲ್ಲ ಪರೀಕ್ಷೆ ಮಾಡಿ ಸ್ವಾಮಿ ದೇಶಿಕನ್ ಇಲ್ಲಿ ಎಲ್ಲವನ್ನು ಭಾಷೆಕಾರರ ಭಾಷ್ಯ ಎಷ್ಟು ಸರಿಯಾಗಿದೆ ಅನ್ನೋದನ್ನ ಒಂದೊಂದು ವಿಷಯವನ್ನು ಬಿಡದೆ ಪರೀಕ್ಷೆ ಮಾಡ್ತಾರೆ. ಗುಣಕರ್ಮಸು ಕ್ರಿಯಾಸು ಏವ ಸಜ್ಜಂತೆ ನ ತದ್ವಿವಿಕ್ತ ಆತ್ಮಸ್ವರೂಪೇ. ಇದುವೇ ಪರಿಸಂಖ್ಯಾ ಅನ್ನೋದು ಆತ್ಮಸ್ವರೂಪದಲ್ಲಿ ಇಲ್ಲ ಅನ್ನೋ ತಿಳಿಸುತ್ತೆ. ಕ್ರಿಯಾಸು ಸಜ್ಜಂತೆ ಅಂದ್ರೆ ಕ್ರಿಯೆ ಮಾಡ್ತಾರೆ ಅಂದ್ರೆ ಆತ್ಮಸ್ವರೂಪ ಮಾಡೋದಿಲ್ಲ ಅಂತ ಅರ್ಥ ಅಲ್ಲಿ. ನ ತದ್ವಿವಿಕ್ತ ಆತ್ಮಸ್ವರೂಪ, ಇದು ಆತ್ಮಸ್ವರೂಪ ವರ್ಜನ ಪರಿಸಂಖ್ಯಾ ಅನ್ನೋದು ಇದೇನೆ. ಕ್ರಿಯೆಗಳಲ್ಲಿಯೇ ಅವರಿಗೆ ಸಂಘ ಅಂದ್ರೆ ಆತ್ಮಸ್ವರೂಪದಲ್ಲಿ ಇಲ್ಲ ಅನ್ನೋದು ಅರ್ಥ ಅಲ್ಲಿ. ವರ್ಜನ ಬುದ್ಧಿ, ಪರಿಸಂಖ್ಯಾ ವಿಧಿ ಅಂತ ಅದಕ್ಕೆ ಹೆಸರು. ಅದನ್ನ ಇಲ್ಲಿ ಅದರ ವ್ಯಕ್ತ್ಯರ್ಥಂ ಏವಕಾರ
ಭಾಷೆಕಾರರು ಒಂದೊಂದು ಶಬ್ದ ಕ್ರಿಯಾಸು ಏವ ಏವ ಅನ್ನಕ್ಕೆ ಅಷ್ಟು ಅರ್ಥ ಇದೆ, ಪರಿಸಂಖ್ಯಾ ವಿಧಿ ಇದೆ ಇಲ್ಲಿ ಅಂತ ತೋರಿಸ್ತಾರೆ ಭಾಷೆಕಾರರು. ಕ್ರಿಯಾಸ್ವೇವ ಸಜ್ಜಂತೆ ಗುಣಕರ್ಮಸು ಸಜ್ಜಂತೆ ಗುಣಕರ್ಮಸು ಅಂತ ಹೇಳಿದೆ ಶ್ಲೋಕದಲ್ಲಿ. ಗುಣಕರ್ಮಸು ಅಂದ್ರೆ ಕ್ರಿಯಾಸು ಏವ ಸಜ್ಜಂತೆ ಗುಣಕರ್ಮಸು ಕ್ರಿಯಾಸು ಏವ ನ ವಿವಿಕ್ತ ಆತ್ಮಸ್ವರೂಪೇ, ಆತ್ಮಸ್ವರೂಪದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಕ್ರಿಯೆಗಳಲ್ಲಿ ಸಂಘ ಹೊಂದ್ತಾರೆ ಅಂದ್ರೆ ಆತ್ಮಸ್ವರೂಪದಲ್ಲಿ ಸಂಘ ಹೊಂದೋದಿಲ್ಲ ಅನ್ನೋದು ತಾತ್ಪರ್ಯ. ತತ್ಸೂಚಿತಂ ವ್ಯವಚ್ಛೇದ್ಯಮಾಹ ನ ತತ್, ಅದರಿಂದ ವ್ಯವಚ್ಛೇದ, ಅದರಿಂದ ಬೇರೆ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಮುಂದೆ ವಿವರಿಸ್ತಾರೆ ಅದನ್ನು, ಒಂದೊಂದು ವಿಷಯವನ್ನು. ನ ತತ್ ವಿವಿಕ್ತ ಆತ್ಮಸ್ವರೂಪೇ, ಅದುವೇ ಅಲ್ಲಿ ಯಾವುದು ವ್ಯವಚ್ಛೇದ್ಯ ಅಂತ ಹೇಳಿ ಪರಿಸಂಖ್ಯಾ ವಿಧಿಗೆ ವಿಷಯ. ಗುಣಕರ್ಮ ಸಂಗೋಕ್ತಿ ಫಲಿತಂ ಅವಿಚಾಲನ ಹೇತುಮಾಹ, ಅತಃ ಗುಣಸಂಗದಿಂದ ಉಂಟಾದಂತಹ ವಿಚಾರಣ ಯಾವುದು ಅಂದರೆ ನ ಪ್ರಭವಂತಿ ನ ಸಮರ್ಥಾಹ, ಜ್ಞಾನಯೋಗದಲ್ಲಿ ಸಾಮರ್ಥ್ಯವಿರೋದಿಲ್ಲ ಅವರಿಗೆ. ಆದ್ದರಿಂದ ಅವರಿಗೆ ಕರ್ಮಗಳನ್ನು ಮಾಡುವುದರಲ್ಲಿಯೇ ಸಾಮರ್ಥ್ಯವೇ ಹೊರತು ಜ್ಞಾನಯೋಗ ಮಾಡಕ್ಕೆ ಅವರಿಗೆ ಇನ್ನೂ ಅಧಿಕಾರ ಬಂದಿಲ್ಲ, ಸಾಮರ್ಥ್ಯವಿಲ್ಲ. ಯಾಕೆ ಅಂದರೆ ಕ್ರಿಯೆಗಳಲ್ಲಿ ಅವರಿಗೆ ಸಂಘವಿದೆ, ಇನ್ನು ಆತ್ಮಸ್ವರೂಪದಲ್ಲಿ ಸಂಘ ಇಲ್ಲ. ಆದ್ದರಿಂದ ಅವರನ್ನ ಹಾಗೆ ಚಲಿಸೋ ಹಾಗೆ ಮಾಡಬಾರ್ದು, ಕ್ರಿಯೆಗಳನ್ನು ಮಾಡುವ ಹಾಗೆಯೇ ಇವರು ತೋರಿಸಬೇಕು ಶ್ರೇಷ್ಠರಾದವರು. ತೇಷಾಂ ಪ್ರತಿಷೇಧ್ಯ ವಿಚಾರಣ ಪ್ರಸಂಗಾಯ ಮಂದಾನಿತಿ ಯುಕ್ತಂ ಅಭಿಪ್ರಾಯಣ ವಿಚಲನ ಕ್ರಿಯಾಂ ತೇ ಕಿಲ ಮಂದಾಹ ವಿಶಾಲಯೇತನ್ನ ಅಂತ ಹೇಳುವಾಗ ಮಂದರು ಅಂತ ಹೇಳಿದ್ರೆ ಅದುವೇ ಅರ್ಥ. ಆತ್ಮಸ್ವರೂಪ ಜ್ಞಾನ ಪೂರ್ಣವಾಗಿ ಇಲ್ಲ ಅವರಿಗೆ, ಕರ್ಮಗಳನ್ನು ಮಾಡ್ತಾರೆ, ಆತ್ಮಜ್ಞಾನದೊಡನೆ ಮಾಡಕ್ಕೆ ಇನ್ನೂ ಅವರಿಗೆ ಸಾಧ್ಯವಾಗಿಲ್ಲ. ಸ್ವಯಂ ಮಂದತ್ವಾತ್ ಶ್ರೇಷ್ಠ ಜನ ಆಚಾರ ಅನುವರ್ತಿನಃ, ಅವರು ಮಂದರಾದ್ದರಿಂದ ಶ್ರೇಷ್ಠ ಜನರ ಆಚಾರವನ್ನು ಅನುಸರಿಸ್ತಾರೆ, ಅದು ಮಾಡ್ತಾರೆ ಅವರು. ಮಂದತ್ವಂ ಚಾತ್ರ ಸ್ವಯಂ ಆಚಾರ ನಿರ್ಣಯ ಅಪಾಟವಂ ವಿವಕ್ಷಿತಂ. ಮಂದರು ಅಂದ್ರೆ ಏನರ್ಥ ಅಂದ್ರೆ ಏನು ತಿಳಿಯದವರು ಅಂತ ಅರ್ಥವಲ್ಲ, ಅಜ್ಞರು ಮಂದರು ಮೂಢರು ಆ ಅರ್ಥವಲ್ಲ ಇಲ್ಲಿ. ತಮ್ಮ ಆಚಾರ ಯಾವುದನ್ನು ಆಚರಣೆ ಮಾಡಬೇಕು ಅದು ನಿರ್ಣಯಿಸುವ ಸಾಮರ್ಥ್ಯ ಇಲ್ಲದವರು, ಅದುವೇ ಇಲ್ಲಿ ಅರ್ಥ. ಅಕೃತ್ಸ್ನವಿತ್ವ ಫಲಿತಂ ವಿಚಾಲನೀಯತ್ವ ಕಾರಣಂ ಅಧೈರ್ಯ ಲಕ್ಷಣಂ ಅಲ್ಪತ್ವಂ ವಾ, ಧೈರ್ಯ ಇಲ್ಲದೆ ಇಲ್ಲದವರದು ಮೊದಲಾದದ್ದು. ಯಾಕೆ ಅಂದರೆ ಅವರಿಗೆ ಇಲ್ಲಿ ನಿಘಂಟುವನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ಮೂಢಾಲ್ಪ ಅಪಟು ನಿರ್ಭಾಗ್ಯ ಮಂದಾಹ ಐತಿ, ಮಂದಾಹ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ಮೂಢರು ಅನ್ನೋದು ಒಂದು ಅರ್ಥ, ಮಂದರಿಗೆ ಅಂದ್ರೆ ಮೂಢರು ಆ ಅರ್ಥವಲ್ಲ ಇಲ್ಲಿ. ಅಪಟುಹು ಅನ್ನೋದು ಅರ್ಥ, ಪಾಠವವಿಲ್ಲ ಅವರಿಗೆ, ಜ್ಞಾನಯೋಗ ಆತ್ಮ ಅನುಸಂಧಾನ ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲದವರು ಕರ್ಮಗಳನ್ನು ಮಾಡ್ತಾರೆ. ಯಾಕೆಂದ್ರೆ ಅದು ಎಲ್ಲರಿಗೂ ಅಭ್ಯಾಸವಾಗಿಬಿಟ್ಟಿದೆ, ಆದ್ದರಿಂದ ಅದನ್ನು ಮಾಡ್ತಾರೆ. ನ ವಿಚಾಲಯೇತಿತ್ಯೇತತ್ ಪೂರ್ವೋಕ್ತ ಜೋಷಣ ಶೇಷಮಿತಿ ದರ್ಶಯತಿ ಅತಃ ಇತಿ ಜ್ಞಾನಯೋಗಾಧಿಕಾರಿಣಃ ಕರ್ಮಯೋಗೆ ಸ್ಥಿತಿ ನಿಕೃಷ್ಟ ಅಧಿಕಾರ ಪರಿಗ್ರಹ ಸ್ಯಾತ್ ಜ್ಞಾನಾಧಿಕಾರಿಣೋಪಿ. ಜ್ಞಾನಯೋಗಕ್ಕೆ ಅಧಿಕಾರವಿರುತ್ತೆ ಕೆಲವರಿಗೆ, ಶಿಷ್ಟರಿಗೆ. ಅವರು ಕರ್ಮಯೋಗ ಮಾಡಿದ್ರೆ ನಿಕೃಷ್ಟರಾದ ಅಧಿಕಾರಿಗಳು ಮಾಡಿದಾಗ ಮಾಡಾಗುತ್ತಲ್ಲ. ಯಾಕೆ ಅಂದ್ರೆ ಒಬ್ಬರು ತಿಳಿದವರು ಶ್ರೇಷ್ಠವಾದ ಕರ್ಮಗಳನ್ನು ಮಾಡೋಕ್ಕೆ ಆಸೆ ಪಡ್ತಾರೆ, ನಿಕೃಷ್ಟವಾದದ್ದು ಮಾಡೋಕ್ಕೆ ಆಸೆ ಪಡೋದಿಲ್ಲ. ನಿಕೃಷ್ಟವಾದನ್ನ ಮಂದರಿಗೆ ಬಿಟ್ಬಿಡ್ತಾರೆ, ಶ್ರೇಷ್ಠವಾದನ್ನ ಮಾಡಬೇಕು ಆಸೆ ಪಡ್ತಾರೆ. ನಿಕೃಷ್ಟ ಅಧಿಕಾರ ಮಾಡಿದಾಗ ಆಗುತ್ತಲ್ಲ, ಇವರು ಕರ್ಮಯೋಗ ಮಾಡಿದ್ರೆ ಜ್ಞಾನಯೋಗದಲ್ಲಿ ಅಧಿಕಾರ ಇರೋನು ಸಾಮರ್ಥ್ಯವಿದೆ, ಅವನು ಯಾಕೆ ಕೆಳಮಟ್ಟದ ಕರ್ಮಯೋಗ ಮಾಡಬೇಕು ಅಂತ ಪ್ರಶ್ನೆ ಬರಬಹುದು ಇಲ್ಲಿ. ಆದರೆ ಇಲ್ಲಿ ಆ ಪ್ರಶ್ನೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಸಿದ್ಧಿಸ್ಬಿಡುತ್ತೆ. ಇದರಲ್ಲಿಯೇ ಆತ್ಮಾನುಸಂಧಾನ ಅಂತರ್ಗತ, ಇದರಿಂದಲಿಯೇ ಸಿಕ್ಕಿಬಿಡುತ್ತೆ ಅವರಿಗೆ. ಆದ್ದರಿಂದ ಅವರು ಇದನ್ನೇ ಮಾಡೋದು. ಅವರಿಗೆ ನಿಕೃಷ್ಟವಾದ ಉಪಾಯದ ಅನುಸಂಧಾನ ಅನ್ನೋದು ಉಂಟಾಗೋದಿಲ್ಲ ಅವರಿಗೆ. ಅದರಿಂದ ಹೇಳ್ತಾರೆ ಇಲ್ಲಿ ಜ್ಞಾನಯೋಗಾಧಿಕರಣ ಕರ್ಮಯೋಗೇ ಸ್ಥಿತಿ ನಿಕೃಷ್ಟಾಧಿಕಾರಿ ಪರಿಗ್ರಹ ಸ್ಯಾತ್. ಅವ್ರು ಕರ್ಮಯೋಗ ಮಾಡಿದ್ರೆ ಒಂದು ಕೆಳಮಟ್ಟದ ಇದರನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಆಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಜ್ಞಾನಯೋಗ ಅಧಿಕಾರಿಗಳು ಇದರಿಂದಲೇ ಆತ್ಮಾವಲೋಕನ ಪಡೆದುಕೊಳ್ಬೋದು. ಸ್ವಕಾರ್ಯ ಮಾತ್ರ ಸಮೀಕ್ಷೆಯಾಪಿ ಕರ್ತವ್ಯಂ. ತಮ್ಮ ದೃಷ್ಟಿಯಿಂದಲೇ ಇವರು ಕರ್ಮಯೋಗ ಮಾಡೋದು ಶ್ರೇಷ್ಠ ಅವರಿಗೆ. ಯಾಕೆ ಅಂದರೆ ಅದು ಸುಲಭ.
ಪ್ರಮಾದವಿಲ್ಲ, ಅದರಲ್ಲಿಯೇ ಆತ್ಮಾವಲೋಕನವಿದೆ, ಅದರಿಂದಲೇ ಸಿಕ್ಕಿಬಿಡುತ್ತೆ ಸಿದ್ಧಿ. ತಮ್ಮ ಒಂದು ದೃಷ್ಟಿಯಿಂದಲೇ ಮಾಡುವುದು ಸಾಧ್ಯ. ಇನ್ನು ಪರಾರ್ಥಕ್ಕೋಸ್ಕರವೂ ಸೇರ್ಬಿಟ್ರೆ ಹೇಳಲೇಬೇಕಾಗಿಲ್ಲ. ಸ್ವಾರ್ಥ ದೃಷ್ಟಿಯಿಂದಲೇ ಮಾಡ್ಬೇಕು ಅವರು ಕರ್ಮಯೋಗ. ಪರಾರ್ಥವೂ ಉಂಟಾದರೆ ಹೇಳಲೇಬೇಕಾಗಿಲ್ಲ. ಎರಡು ಪ್ರಯೋಜನಗಳು ಏಕಕಾಲದಲ್ಲಿ ಸಿಕ್ಬಿಡುತ್ತೆ. ಕಿಮುತ ಪರಾರ್ಥ ಸಮುಚಿತೆ ಸ್ವಾರ್ಥತ್ವೇ ಇತ್ಯಭಿಪ್ರಾಯೇಣ. ಅತಃ ಪರಾರ್ಥ ಸಮುಚಿತ ಸ್ವಾರ್ಥತ್ವ, ಪರಾರ್ಥದೊಡನೆ ಕೂಡಿದ ಸ್ವಾರ್ಥವೂ ಸಿಕ್ಕಿಬಿಡುತ್ತೆ ಅವರಿಗೆ, ಎರಡೂ ಲಭಿಸುತ್ತೆ ಅವರಿಗೆ. ಆದ್ದರಿಂದ ಇವರು ಅದನ್ನೇ ಮಾಡುವುದೇ ಶ್ರೇಷ್ಠ ಅಂತ ಹೇಳ್ತಾರೆ. ಉತ್ತರ ಶ್ಲೋಕಂ ಅವತರಯಿತು. ಮುಂದಿನ ಶ್ಲೋಕವನ್ನ ಈಗ ಹೇಳೋದಕ್ಕೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪೀಠಿಕೆಯನ್ನ ಇಲ್ಲಿ ಹಾಕ್ತಾರೆ. ಪ್ರಕೃತಿ ವಿವಿಕ್ತ ಆತ್ಮಸ್ವರೂಪ ನಿರೂಪಣೇನ ಗುಣೇಶ್ ಕರ್ತೃತ್ವ ಆರೋಪ್ಯ ಕರ್ಮಾನುಷ್ಠಾನ ಪ್ರಕಾರ. ಇಲ್ಲಿ ಮೊದಲ ಹಂತ ಇದು. ಪ್ರಕೃತಿಗಿಂತ ವಿವಿಕ್ತವಾದ ಆತ್ಮ ಸ್ವಭಾವ ನಿರೂಪಣದಿಂದ ಗುಣಗಳಲ್ಲಿ ಕರ್ತೃತ್ವ ಆರೋಪಿಸುವುದು ಮೊದಲನೇ ಹೆಜ್ಜೆ. ಅದಾದ್ಮೇಲೆ ಸರ್ವೇಶ್ವರನಲ್ಲಿ ಸಮರ್ಪಣೆ ಮಾಡಬೇಕು, ಅದು ಮುಂದೆ ಹೇಳಲ್ಪಡುತ್ತೆ. ಆದ್ದರಿಂದ ಇದು ಮುಂದಿನ ಶ್ಲೋಕಕ್ಕೆ ಪೀಠಿಕೆ. ಇಲ್ಲಿ ಅವತಾರ. ಉತ್ತರ ಶ್ಲೋಕಂ ಅವತಾರಯಿತು ಮುಕ್ತಾಂಶಂ ಉತ್ಗೃಹಾತಿ ವಕ್ಷ್ಯಮಾಣ ಶ್ಲೋಕ ಪ್ರಕಾರೇಣ ತು ಸರ್ವೇಶ್ವರೇ ಸರ್ವಕರ್ಮ ಸಂನ್ಯಾಸ ಕಾರ್ಯ. ಮುಂದೆ ಬರುವ ಶ್ಲೋಕ ಬಹಳ ಪ್ರಧಾನವಾದ ಕರ್ಮಯೋಗದ ಸಾರಭೂತವಾದ ಶ್ಲೋಕ. ಅದನ್ನ ಇಲ್ಲಿ ಸರ್ವೇಶ್ವರನಲ್ಲಿಯೇ ಎಲ್ಲ ಕರ್ಮಗಳ ಕರ್ತೃತ್ವವನ್ನು ಅವನಲ್ಲಿ ಸಮರ್ಪಣೆ ಮಾಡಬೇಕು. ಮಧ್ಯೆ ಗುಣೇಶು ಕರ್ತೃತ್ವ ಅನುಸಂಧಾನ ಕಥನಂ ತಾವತಾಪಿ ದೇಹಾತ್ಮ ವಿವೇಕಾಧಿಕಂ ಸಿದ್ಧ್ಯತಿ ಇತಿ ಅಭಿಪ್ರಾಯೇಣ. ಗುಣಗಳಲ್ಲಿ ಮತ್ತೆ ಯಾಕೆ ಮಾಡಬೇಕು? ಪರಮಾತ್ಮನಲ್ಲಿ ತಾನೇ ಸಮರ್ಪಣೆ ಮಾಡಬೇಕು. ಗುಣಗಳಲ್ಲಿ ಯಾಕೆ ಹೇಳಿ ಆಮೇಲೆ ಪರಮಾತ್ಮ ಹೇಳಬೇಕು? ಇದರಿಂದ ದೇಹಾತ್ಮ ವಿವೇಕ ಸಿಕ್ಕುತ್ತೆ, ಅವರಿಗೆ ಉಂಟಾಗುತ್ತೆ. ದೇಹಾತ್ಮ ವಿವೇಕ ಸಿಕ್ಕುತ್ತೆ. ಯಾಕೆ ಅಂದ್ರೆ ಪ್ರಕೃತಿ ಸಂಸರ್ಗದಿಂದ ಉಂಟಾಗಿರೋ ಕರ್ತೃತ್ವ ಅಂದ್ರೆ ಪ್ರಕೃತಿ ಬೇರೆ ನಾನು ಬೇರೆ ಅನ್ನೋ ವಿವೇಕ ಸ್ಪಷ್ಟವಾಗಿ ಬರುತ್ತೆ. ಅದಾದ ಮೇಲೆ ಸರ್ವೇಶ್ವರನಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋದು ಸುಲಭ ಆಗುತ್ತೆ. ಆರೋಪ್ಯ ಅಂತ ಹೇಳಿದ್ರೆ ಅನುಸಂಧಾಯ, ಆರೋಪಿಸಿ ಅನುಸಂಧಾನ ಮಾಡಿ ಅಂತ ಅರ್ಥ. ಎಂದ್ರೆ ಇದು ಮಾನಸಿಕವಾದದ್ದು. ಅನುಸಂಧಾನ ಮಾಡೋದು, ಕರ್ಮಗಳನ್ನು ಮಾಡಬೇಕು, ಹೀಗೆ ಅನುಸಂಧಾನ ಮಾಡಬೇಕು. ಏತಾಂ ದಶಾಂ ಅವಲಂಬ್ಯ ಪಲ್ಲವಗ್ರಾಹಿಣಾಂ ಕಾಪಿಲಾದೀನಾಂ ಮತಂ ಸಮುತ್ಥಿತಂ ಇತಿ ತನ್ಮತ ವ್ಯಾವರ್ತನಾಯ ಅಚೇತನಾನಾಂ ಗುಣಾನಾಂ ಕಥಂ ಜ್ಞಾನಚಿಕೀರ್ಷಾ ಪ್ರಯತ್ನ ಲಕ್ಷಣಂ ಕರ್ತೃತ್ವಂ ಗುಣೇಶು. ಇದುವೇ ಇಲ್ಲಿ ಸಾಂಖ್ಯಮತರು ಈ ದಶೆಯನ್ನೇ ಅವಲಂಬಿಸಿ ಪಲ್ಲವಗ್ರಾಹಿಣ, ಕೊಂಬೆ ಥರ ಅದನ್ನು ಅವಲಂಬನೆಗೆ ಇಟ್ಕೊಳ್ತಾರೆ. ಪಲ್ಲವ ಅಂತ ಹೇಳಿದ್ರೆ ಒಂದು ಚಿಗುರು, ಒಂದು ಕೊಂಬೆ ಅಂತ ಅರ್ಥ. ಈ ದಶೆಯನ್ನೇ ಅವಲಂಬಿಸಿ ಅವರು ಈ ಶ್ಲೋಕಗಳೆಲ್ಲ ಸಾಂಖ್ಯರು ತಮ್ಮದ ಸಿದ್ಧಾಂತಕ್ಕೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಪ್ರಕೃತೇ ಗುಣ ಸಂಮೂಢ ಸಜ್ಜಂತೆ ಗುಣಕರ್ಮ, ಅವ್ರಿಗೆ ನೇರವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದು ಇಲ್ಲ ಇಲ್ಲಿ ಹೇಳಿರೋದು. ಹೇಳ್ತಾರೆ ಗುಣೇಶು ಕರ್ತೃತ್ವ ಅನುಸಂಧಾನಂ. ಹೇಗೆ? ಆತ್ಮನಃ ನ ಸ್ವರೂಪ ಪ್ರಯುಕ್ತವಿದಂ ಕರ್ತೃತ್ವ. ಆತ್ಮನಿಗೆ ಕರ್ತೃತ್ವವಿದೆ, ಸ್ವರೂಪ ಪ್ರಯುಕ್ತವಾದ ಕರ್ತೃತ್ವವಲ್ಲ, ಔಪಾಧಿಕವಾದ ಕರ್ತೃತ್ವ, ಗುಣ ಸಂಪರ್ಕದಿಂದ ಉಂಟಾದ ಕರ್ತೃತ್ವ. ಆದ್ದರಿಂದ ಕರ್ತೃತ್ವವೇ ಇಲ್ಲ ಅನ್ನೋದು ಅರ್ಥವಲ್ಲ. ಅದರಿಂದ ಕಾಪಿಲಾದೀನ ಅಂದರೆ ಕಪಿಲರು, ಸಾಂಖ್ಯಶಾಸ್ತ್ರದ ಪ್ರವಕ್ತ ಆದವರು, ಆ ಕಪಿಲರ ಮತವನ್ನ ಇಲ್ಲಿ ಹೇಳಲ್ಪಟ್ಟಿಲ್ಲ. ಅದನ್ನು ವ್ಯಾವರ್ತನೆ ಮಾಡೋದಕ್ಕೋಸ್ಕರ ಅಚೇತನಾನಾಂ ಗುಣಾನಾಂ, ಅಚೇತನವಾದ ಗುಣಗಳು ಹೇಗೆ ಜ್ಞಾನ, ಚಿಕೀರ್ಷಾ, ಪ್ರಯತ್ನ. ಈ ಕರ್ತೃತ್ವ ಅಂದರೆ ಏನು? 3 ಭಾಗಗಳಿದೆ, 3 ಅಂಶಗಳಿದೆ ಕರ್ತೃತ್ವದಲ್ಲಿ. ಒಂದು ಜ್ಞಾನ, ಎರಡನೇದು ಚಿಕೀರ್ಷಾ ಕರ್ತುಂ ಇಚ್ಛಾ ಅಂತ, ಮೂರನೇದು ಪ್ರಯತ್ನ. ಯಾವುದೇ ಕೆಲಸ ಮಾಡೋದಕ್ಕೆ 3 ಅಂಶಗಳು ಬರುತ್ತೆ ನಮಗೆ. ಆ ವಿಷಯದಲ್ಲಿ ನಮಗೆ ಜ್ಞಾನ ಇರಬೇಕು ಮೊದಲು. ಅದಾದ ಮೇಲೆ ಅದು ಬೇಕೋ ಬೇಡವೋ ಅನ್ನುವ ಇಚ್ಛೆ ಇರಬೇಕು. ಇಚ್ಛೆ ಇದ್ರೆ ಮಾಡ್ತೀವಿ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ. ಇಚ್ಛೆ ಇದ್ರೆ ಆಮೇಲೆ ಸಂಕಲ್ಪ ಮಾಡ್ತೀವಿ, ಇದು ಬೇಕು ಅಂತ ಹೇಳಿ ಮಾಡಬೇಕು. ಆಮೇಲೆ ಪ್ರಯತ್ನ ಪಡ್ತೀವಿ ಅದನ್ನು ಮಾಡೋದಕ್ಕೆ. ಈ 3 ಅಂಶಗಳು ಎಲ್ಲ ಕರ್ತೃತ್ವದಲ್ಲಿಯೂ ಇದೆ, ಎಲ್ಲ ಕೆಲಸದಲ್ಲಿಯೂ. ಜ್ಞಾನ ಪರಮಾತ್ಮ ಕೊಟ್ಬಿಡ್ತಾನೆ ನಮಗೆ. ಸಂಕಲ್ಪ, ಈ ಚಿಕೀರ್ಷಾ ಅನ್ನೋದು ನಮ್ಮ ಕೈಲಿದೆ, ಸ್ವಾತಂತ್ರ್ಯ. ನಾವು ನಿರ್ಧಾರ ಮಾಡಬೇಕು, ಬೇಕಾ ಬೇಡವೆ, ಕರ್ತುಂ ಇಚ್ಛಾ ಇದೆಯೇ ಇಲ್ವೇ ಅಂತ ನಾವು ನಿಶ್ಚಯ ಮಾಡಬೇಕು. ಅದಕ್ಕೆ ಮೇಲೆ ಪ್ರಯತ್ನ ಆರಂಭಿಸಿದ್ರೆ ಅವನು ಪೂರ್ತಿ ಮಾಡಿಕೊಡ್ತಾನೆ ಪರಮಾತ್ಮ. ಈ 3 ಅಚೇತನಕ್ಕೆ ಹೇಗೆ ಸಾಧ್ಯ? ಜ್ಞಾನವೂ ಇಲ್ಲ, ಚಿಕೀರ್ಷೆಯೂ ಇಲ್ಲ, ಪ್ರಯತ್ನವೂ ಇಲ್ಲ.
ಅಚೇತನಕ್ಕೆ ಹೇಗೆ ಸಾಧ್ಯ? ಸಾಂಖ್ಯರು ಹೇಳೋದು ಅದೇ. ಅಚೇತನಕ್ಕೆ ಆರೋಪ ಮಾಡ್ತಾರೆ, ಅಚೇತನಕ್ಕೆ ಇದೆ ಅಂತ ಹೇಳ್ತಾರೆ, ಜೀವಾತ್ಮನಿಗೆ ಇಲ್ಲವೇ ಇಲ್ಲ ಅಂದರು. ಆದ್ದರಿಂದ ಸಾಂಖ್ಯರ ಮತ ಇಲ್ಲಿ ಹೇಳಲ್ಪಟ್ಟಿಲ್ಲ. ಜ್ಞಾನ ಚಿಕೀರ್ಷ ಎಲ್ಲ ಕರ್ತೃತ್ವ ಅಚೇತನಗಳಿಗೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಗುಣೇಶು ಕರ್ತೃತ್ವ ಆರೋಪಣ ಅಂದರೆ ಏನರ್ಥ ಅದನ್ನು ತಿಳಿಸ್ತಾರೆ. ಇದು ಕರ್ತೃತ್ವಂ ಪುಣ್ಯ ಪಾಪಾದಿ ಕರ್ತೃತ್ವಂ ಇತ್ಯರ್ಥ. ಕರ್ತೃತ್ವ ಅಂದರೆ ಅದುವೇ ಪುಣ್ಯ ಪಾಪ ಫಲಗಳನ್ನು ಉಂಟು ಮಾಡುವಂತಹದ್ದು. ಸ್ವಾಭಾವಿಕಂ ಹಿ ಕರ್ತೃತ್ವಂ ಮುಕ್ತಾವಸ್ಥಾಯಾಮಪಿ ನ ಅಪೈತಿ. ಸ್ವಾಭಾವಿಕವಾದ ಕರ್ತೃತ್ವ ಮುಕ್ತಾವಸ್ಥೆಯಲ್ಲಿಯೂ ಇವನು ಬಿಟ್ಟು ಹೋಗೋದಿಲ್ಲ. ಏತಿ ಅಪೈತಿ ದೂರ ಹೋಗೋದಿಲ್ಲ ಅಂತ ಅರ್ಥ. ಅದರಲ್ಲಿಯೂ ಕೂಡ ಬಿಟ್ಟು ಹೋಗೋದಿಲ್ಲ. ತಸ್ಯ ಗುಣ ಸಂಪರ್ಕ ಕೃತತ್ವ ಅಭಾವಾತ್. ಅಲ್ಲಿ ಏನು ಅಂದರೆ ಗುಣ ಸಂಪರ್ಕದಿಂದ ಆಗಿರೋದಿಲ್ಲ. ಇವನಿಗೆ ಸ್ವಾಭಾವಿಕವಾಗಿರುತ್ತೆ ಹೊರತು ಗುಣ ಸಂಪರ್ಕದಿಂದ ಉಂಟಾಗಿರೋದಿಲ್ಲ ಮೋಕ್ಷದಲ್ಲಿ. ಅದುವೇ ಪ್ರಾಪ್ತ ವಿವೇಕೇನ ಅನ್ವಯ ವ್ಯತಿರೇಕಾಭ್ಯಾಂ ಯುಕ್ತಾಯುಕ್ತ ನಿಶ್ಚಯೇನ ವಾ ಇತ್ಯರ್ಥ. ಅನ್ವಯ ವ್ಯತಿರೇಕ ಇದು ಇದ್ರೆ ಇರುತ್ತೆ, ಇಲ್ಲೇ ಹೋದ್ರೆ ಇಲ್ಲ. ಗುಣ ಸಂಪರ್ಕ ಇದ್ರೆ ಈ ರೀತಿ ಕರ್ತೃತ್ವ ಇರುತ್ತೆ, ಗುಣ ಸಂಪರ್ಕ ಇಲ್ಲ ಅಂದ್ರೆ ಇರೋದಿಲ್ಲ. ಆದ್ದರಿಂದ ಸ್ವಾಭಾವಿಕದಲ್ಲಿ ಗುಣ ಸಂಪರ್ಕ ಇರೋದಿಲ್ಲ, ಆವಾಗ ಈ ರೀತಿ ಕರ್ತೃತ್ವಗಳು ಇರೋದಿಲ್ಲ. ಇದು ಗುಣ ಸಂಪರ್ಕದಿಂದ ಇರುವಾಗ ಇದಿದೆ. ಆದ್ದರಿಂದ ಇದು ಗುಣ ಸಂಪರ್ಕದಿಂದ ಉಂಟಾಗಿರೋದು, ಸ್ವಾಭಾವಿಕವಲ್ಲ. ಯಾಕೆಂದ್ರೆ ಸ್ವಾಭಾವಿಕದಲ್ಲಿ ಇರೋದಿಲ್ಲ ಅದು. ಆದ್ದರಿಂದ ಗುಣ ಸಂಪರ್ಕದಿಂದ ಉಂಟಾಗಿರೋದು, ಅದರಲ್ಲಿ ಅನುಸಂಧಾನ ಮಾಡಬೇಕು. ಅತ್ರ ಅಕರ್ತೃತ್ವೋಕ್ತೇ ಅಕರಣಶೇಷತ್ವಂ ಪೂರ್ವಾಪರ ವಿರುದ್ಧಂ. ಇದು ತುಂಬಾ ಪ್ರಧಾನವಾದದ್ದು ನಮ್ಮ ಸಿದ್ಧಾಂತದಲ್ಲಿ. ಯಾಕೆ? ಅನುಸಂಧಾನ ಶೇಷಾರ್ಥತ್ವಂತು ಪೂರ್ವಾಪರ ಸಂಗತಮಿತಿ ಅಭಿಪ್ರಾಯೇಣ ಅನುಸಂಧಾನೋಕ್ತಿ ಅಕರ್ತೃತ್ವ ಉಕ್ತೇ ಅಂತ ಹೇಳಿದ್ರು. ಅದ್ವೈತ ದರ್ಶನಕ್ಕೂ ನಮಗೂ ಇರೋದು ವ್ಯತ್ಯಾಸ, ದೊಡ್ಡ ವ್ಯತ್ಯಾಸ ಇದೆ. ಈ ವಾಕ್ಯದಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಅಕರ್ತೃತ್ವ ಅಂತ ಹೇಳಿರೋದು ಅಕರಣಶೇಷ ಅಂತ ಹೇಳಿದ್ರೆ ಪೂರ್ವಾಪರ ವಿರುದ್ಧಂ ಅಂದ್ರು. ಅಕರಣಕ್ಕೆ ಶೇಷತ್ವ ಅಂದ್ರೆ ಏನು? ಮಾಡದೇ ಇರೋದು ಅಂತ ಅರ್ಥ. ಅಕರಣ ಅಂದ್ರೆ ಮಾಡದೇ ಇರೋದು, ಕರ್ಮವನ್ನೇ ಮಾಡದೇ ಇರೋದಕ್ಕೆ ಅದಕ್ಕೆ ಸೇರಿದ ಹಾಗೆ ಬರುತ್ತೆ ಅಂಗವಾಗಿ. ಅಕರ್ತೃತ್ವ ಅಂದ್ರೆ ಕರ್ಮ ಏನು ಮಾಡಬೇಡಿ ಅಂತ ಅರ್ಥವಲ್ಲ, ಕರ್ಮ ಮಾಡಬೇಕು. ಅನುಸಂಧಾನ ಶೇಷಾರ್ಥತ್ವ, ಅನುಸಂಧಾನಕ್ಕೆ ಸೇರಿದ ಹಾಗೆ ಬರುತ್ತೆ, ಅದಕ್ಕೆ ಶೇಷಭೂತವಾಗಿದೆ. ಆದ್ದರಿಂದ ಅಕರ್ತೃತ್ವ ಅನ್ನೋದು ಅನುಸಂಧಾನಕ್ಕೆ ಶೇಷತ್ವವೇ ಹೊರತು ಅಕರಣಕ್ಕೆ ಶೇಷತ್ವವಲ್ಲ. ಅಕರಣ ಅಂದ್ರೆ ಕರ್ಮವೇ ಮಾಡದೇ ಇರೋದು, ಕರ್ಮ ಸ್ವರೂಪವನ್ನೇ ಬಿಟ್ಬಿಡೋದು. ಕರ್ಮ ಸ್ವರೂಪ ಬಿಡೋ ಹಾಗಿಲ್ಲ, ಕರ್ಮ ಮಾಡಲೇಬೇಕು. ನಾನು ಮಾಡಲಿಲ್ಲ ಅಂತ ಅನುಸಂಧಾನ ಮಾಡಬೇಕಷ್ಟೇ, ಅದುವೇ ಅಕರ್ತೃತ್ವ. ಅನುಸಂಧಾನಕ್ಕೆ ಶೇಷವಾಗಿದೆಯೇ ಹೊರತು ಅಕರಣಕ್ಕೆ ಶೇಷವಲ್ಲ. ಕರ್ಮವನ್ನು ಬಿಡೋ ಹಾಗಿಲ್ಲ, ಪೂರ್ಣ ಮಾಡಲೇಬೇಕು ಕರ್ಮವನ್ನು. ಆದ್ದರಿಂದ ಇಲ್ಲಿ ಪೂರ್ವಾಪರ ಸಂಗತವನ್ನು ನೋಡಿಕೊಂಡ್ರೆ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ ಅಂತ ಹೇಳುದು. ಏತೇನ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಧಿಕರಣಾರ್ಥ ಸೂಚಿತ. ಬ್ರಹ್ಮಸೂತ್ರಕ್ಕೆ ಇದನ್ನ ಅನ್ವಯಿಸ್ತಾರೆ. ಬ್ರಹ್ಮಸೂತ್ರವೇ ಎಲ್ಲದಕ್ಕೂ ಮೂಲಭೂತವಾದದ್ದು. ನಮಗೆ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರಗಳು ತುಂಬ ಪ್ರಧಾನ. ಎಲ್ಲ ಶಾಸ್ತ್ರಗಳು ಬೇರೆ ಎಲ್ಲದರಲ್ಲಿಯೂ ಕೂಡ ಬ್ರಹ್ಮಸೂತ್ರಕ್ಕೆ ಅನ್ವಯಿಸಿಯೇ ಮಾಡೋದು. ಯಾಕೆಂದರೆ ಬ್ರಹ್ಮಸೂತ್ರಗಳು ನೇರವಾಗಿ ಉಪನಿಷತ್ತಿನ ಅರ್ಥಗಳನ್ನು ನಮಗೆ ತಿಳಿಸುತ್ತೆ. ಉಪನಿಷತ್ತ ಅರ್ಥಗಳನ್ನು ನೇರವಾಗಿ ಬಾದರಾಯಣರೇ ತಿಳಿಸಿರುವಂತಹದ್ದು ವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ತಿಳಿಸ್ತಾರೆ. ಆ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಭಾಷ್ಯಕಾರರು ಮಾಡಿರೋದು ತುಂಬ ಪ್ರಧಾನವಾದ, ನಮಗೆ ಬಹಳ ಮೂಲಭೂತವಾದ ಗ್ರಂಥ ಶ್ರೀಭಾಷ್ಯ. ಅದಕ್ಕೆ ಅದನ್ನು ನೀವು ಮೊದಲು ಅಧ್ಯಯನ ಮಾಡಿ ಪ್ರವರ್ತನೆ ಮಾಡಿ ಅಂತ ಭಾಷ್ಯಕಾರರೇ ಹೇಳಿದ್ದಾರೆ. ಅದನ್ನು ಆ ಬ್ರಹ್ಮಸೂತ್ರಕ್ಕೆ ಎಲ್ಲನ್ನೂ ಅನ್ವಯಿಸಿ ಅದನ್ನು ಸಮರ್ಥನೆ ಮಾಡ್ತಾರೆ. ಅದು ಪರಮ ಪ್ರಮಾಣವಾದದ್ದು. ಅಲ್ಲಿ ಬಾದರಾಯಣರು ಹೇಳಿದ್ರು ಕರ್ತ ಅಂತ ಹೇಳಿದ್ರು. ಆತ್ಮನು ಕರ್ತ, ಕರ್ತೃತ್ವ ಇದೆ ಇವನಿಗೆ. ಯಾಕೆ? ಏನು ಕಾರಣ ಅಂದರೆ ಹೇತು ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರವು ಅರ್ಥವತ್ವಾಗಿದೆ ಅಂದರೆ ಪ್ರಯೋಜನವನ್ನು ಹೊಂದಿದೆ ಅಂತ ಅರ್ಥ. ಅಂದರೆ ಪ್ರಯೋಜನ, ಶಾಸ್ತ್ರಕ್ಕೆ ಪ್ರಯೋಜನವಿರೋದ್ರಿಂದ ಆತ್ಮನಿಗೆ ಕರ್ತೃತ್ವವಿದೆ ಅಂತ ಅರ್ಥ. ಕರ್ತೃತ್ವವೇ ಇಲ್ಲ ಅಂದ್ಬಿಟ್ರೆ ಶಾಸ್ತ್ರವೆಲ್ಲ ವ್ಯರ್ಥವಾಗಿಬಿಡುತ್ತೆ. ಶಾಸ್ತ್ರದಲ್ಲಿರೋದೆಲ್ಲ ವಿಧಿ ನಿಷೇಧಗಳು. ಒಬ್ಬನಿಗೆ ಕರ್ತೃತ್ವ ಇದ್ರೆ ತಾನು ಹೇಗೆ ಮಾಡು ಅಂತ ಹೇಳ್ಬೋದು. ಅವನು ಮಾಡೋದಕ್ಕೆ ಆಗದೆ ಹೋದರೆ ಮಾಡು ಅಂತ ಹೇಳಿ ಏನು ಪ್ರಯೋಜನ? ಮಾಡಬೇಡ ಅಂತ ವಿಧಿ ನಿಷೇಧಗಳು ಶಾಸ್ತ್ರ ಹೇಳುತ್ತೆ. ಹಾಗೆ ಮಾಡಿ ಈ ಪ್ರಯೋಜನ ಮಾಡ್ಕೋ, ಈ ಫಲ ತಗೋ, ಈ ಫಲ ತಗೋ, ಈ ರೀತಿ ಎಲ್ಲ
ಪ್ರಯೋಜನಗಳನ್ನೆಲ್ಲ ತಿಳಿಸುತ್ತೆ, ಪುರುಷಾರ್ಥಗಳ ಸಾಧನಗಳನ್ನು ತಿಳಿಸುತ್ತೆ ಶಾಸ್ತ್ರ. ಯಾರೋ ಒಬ್ಬರಿಗೆ ಕರ್ತೃತ್ವ ಇದ್ದರೆ ತಾನೇ ಅದೆಲ್ಲ ಸಾಧ್ಯ ಮಾಡೋಕ್ಕೆ. ಅನುಷ್ಠಾನ ಸಾಮರ್ಥ್ಯವೇ ಇಲ್ಲದೆ ಹೋದರೆ, ಕರ್ತೃತ್ವವೇ ಇಲ್ಲದೆ ಹೋದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಅದರಿಂದ ಕರ್ತೃತ್ವ ಇದೆ ಅವನಿಗೆ. ಆ ಅರ್ಥವನ್ನ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಕರ್ತೃತ್ವವಿದೆ, ಆದರೆ ಆ ಕರ್ತೃತ್ವವು ಇಲ್ಲಿ ಗುಣ ಸಂಪರ್ಕದಿಂದ ಬಂದಿದೆ. ಆದ್ದರಿಂದ ಇದು ಸ್ವಾಭಾವಿಕವಲ್ಲ. ಸ್ವಾಭಾವಿಕವಾದ ಕರ್ತೃತ್ವ ಮೋಕ್ಷದಲ್ಲಿದೆ. ಅಲ್ಲಿ ಅವನನ್ನ ಸ್ಪಷ್ಟವಾಗಿ ಅವನು ತಿಳ್ಕೊಳ್ಬಹುದು. ಅಲ್ಲಿ ಗುಣ ಸಂಪರ್ಕವಿಲ್ಲದೆ ಇರುವ ಅವಸ್ಥೆಯಲ್ಲಿ ಅದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮುಂದೆ ಬಹಳ ಪ್ರಧಾನವಾದ ಶ್ಲೋಕ, ಕರ್ಮಯೋಗದ ಸಾರ ಸಂಗ್ರಹವಾದ ಶ್ಲೋಕ. ಇದಾನೀಮಾತ್ಮನಾಂ ಪರಮಪುರುಷ ಶರೀರತೆಯ ತನ್ನಿಯಾಮ್ಯತ್ವ ಸ್ವರೂಪ ನಿರೂಪಣೇನ ಭಗವತಿ ಪುರುಷೋತ್ತಮೆ ಸರ್ವಾತ್ಮಭೂತೆ ಗುಣಕೃತಂ ಚ ಕರ್ತೃತ್ವಂ ಆರೋಪ್ಯ ಕರ್ಮ ಕರ್ತವ್ಯತಾ ಉಚ್ಯತೆ. ಇದಾನೀಂ ಆತ್ಮನಾಂ, ಈಗ ಇನ್ನು ಮುಂದೆ ಆತ್ಮರುಗಳಿಗೆ ಪುರುಷನ ಶರೀರವಾಗಿರುವುದರಿಂದ, ಪರಮಪುರುಷ ಶರೀರತೆಯ ತನ್ನಿಯಾಮ್ಯತ್ವ ಸ್ವರೂಪ ನಿರೂಪಣೇನ, ಅವನ ಶರೀರ ಅಂತ ಹೇಳಿದ್ರೆ ಏನರ್ಥ ಅಂದರೆ ಕೈ ಕಾಲು ಇರೋದು ಶರೀರವಲ್ಲ. ಯಸ್ಯ ಚೇತನಸ್ಯ ದ್ರವ್ಯಂ ಸರ್ವಾತ್ಮನ ಸ್ವಾರ್ಥೆ ನಿಯಂತುಂ ಧಾರಯಿತುಂ ಚ ಶಕ್ಯಂ ಶೇಷಭೂತ ಸ್ವರೂಪಂಚ ತತ್ತಸ್ಯ ಶರೀರಂ ಅಂತ ಹೇಳಿದ್ರು. ಆದ್ದರಿಂದ ನಿಯಮನ, ಧಾರಣೆ, ನಿಯಮನ ಮತ್ತು ಶೇಷ ಮೂರು ವಿಷಯಗಳು ಬರುತ್ತೆ ಅಲ್ಲಿ. ನಿಯಾಮ್ಯವಾದದ್ದು ಶರೀರ, ಧಾರ್ಯವಾದದ್ದು ಶರೀರ, ಮತ್ತು ಶೇಷವಾದದ್ದು ಶರೀರ. ನಿಯಾಮಕ ಆತ್ಮ ಪರಮಾತ್ಮ, ಧಾರಕ ಪರಮಾತ್ಮ ಆತ್ಮ, ಶೇಷಿಯಾದವನು ಪರಮಾತ್ಮ. ಈ ಮೂರು ಸಂಬಂಧ ನಿಯತವಾಗಿ ಎಲ್ಲ ಅವಸ್ಥೆಯಲ್ಲಿಯೂ ಯಾವ ಎರಡು ಪದಾರ್ಥಗಳಿಗಿದೆಯೋ ಅಲ್ಲಿ ಶರೀರಾತ್ಮ ಭಾವ. ಆತ್ಮರುಗಳೆಲ್ಲ ಪರಮಾತ್ಮನಿಗೆ ಶರೀರ ಅಂತ ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಯಸ್ಯ ಆತ್ಮ ಶರೀರಂ ಅಂತ ಹೇಳಿ. ಆದ್ದರಿಂದ ಪರಮಾತ್ಮನಿಗೆ ಅವನ ನಿಯಮನದಲ್ಲಿ ಇರುವವರು ಅಂತ ತಿಳಿಯುತ್ತೆ. ಅಂತರ್ಯಾಮಿ, ಅಂತರ್ನಿಯಮನ ಮಾಡುವವನು. ಆ ನಿಯಾಮ್ಯತ್ವವನ್ನು ನಿರೂಪಣೆ ಮಾಡಿ ಭಗವಂತನ ನಿಯಮನದಲ್ಲಿಯೇ ಇರುವವರು ನಾವು. ಆದ್ದರಿಂದ ನಮ್ಮ ಎಲ್ಲ ಕರ್ಮಗಳನ್ನು ಗುಣಕೃತವಾದದ್ದು ಆಗದೆ ಇರೋದು ಎಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು. ಯಾವುದರಲ್ಲೂ ನಮಗೆ ಸ್ವತಂತ್ರವಾದ ಕರ್ತೃತ್ವ ಇಲ್ಲ, ಪರಮಾತ್ಮನಿಂದ ಕೊಡಲ್ಪಟ್ಟಿರೋದು. ಆ ಇನ್ನೊಂದು ಎರಡನೇ ಸೂತ್ರವನ್ನು ಇಲ್ಲೇ ಹೇಳ್ತಾರೆ. ಕರ್ತಾಶಾಸ್ತ್ರಾರ್ಥವತ್ವಾದಂತ ಬಾದರಾಯಣರು ಮೊದಲು ಹೇಳಿ ಪರಾತ್ತು ತಶ್ರುತೆ ಹೇ ಅಂತ ಹಾಕಿದ್ರು. ಪರಾತ್ ತು, ಈ ಕರ್ತೃತ್ವ ಪರಮಾತ್ಮನಿಂದ ಕೊಡಲ್ಪಟ್ಟಿದ್ದು. ಶ್ರುತಿ ತಿಳಿಸುತ್ತೆ ಅದನ್ನ. ಪರಾತ್ ತು ತಶ್ರುತೆ, ಅದನ್ನ ಇಲ್ಲಿ ನಿಯಾಮ್ಯತ್ವ ಸ್ವರೂಪ ನಿರೂಪಣೆನ ಭಗವತಿ ಪುರುಷೋತ್ತಮೆ ಸರ್ವಾತ್ಮಭೂತೆ. ಇದಕ್ಕೆಲ್ಲ ಒಂದೊಂದು ಶಬ್ದಗಳಿಗೂ ವಿಶೇಷವಾದ ಅರ್ಥವಿದೆ. ಭಗವಾನ್ ಅಂದರೆ ಅವನಿಗೆಲ್ಲ ಕಲ್ಯಾಣ ಗುಣಗಳು ಉಳ್ಳವನು, ಷಾಡ್ಗುಣ್ಯ ಪರಿಪೂರ್ಣನಾದವನು. ಪುರುಷೋತ್ತಮ ಸಂಜ್ಞೆ ಅವನಿಗೆ ವಿಶೇಷವಾದದ್ದು, ಎಲ್ಲರಿಗಿಂತ ಅವನು ಭೇದವನ್ನು ಹೇಳುತ್ತೆ. ಸರ್ವಾತ್ಮಭೂತೆ, ಎಲ್ಲರಿಗೂ ಆತ್ಮನಾಗಿದ್ದಾನೆ, ಎಲ್ಲಕ್ಕೂ ಆತ್ಮನಾಗಿದ್ದಾನೆ. ಗುಣಕೃತಂಚ ಕರ್ತೃತ್ವ ಆರೋಪ್ಯ, ಇಲ್ಲಿಯವರೆಗೂ ಗುಣಗಳಿಗೆ ಆರೋಪಣೆ ಮಾಡಿ ಅಂತ ಹೇಳಿದ್ದು. ಗುಣಗಳಿಂದ ಆದ ಕರ್ತೃತ್ವವನ್ನು ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಮಾಡಿ ಕರ್ಮವನ್ನು ಮಾಡಬೇಕು. ಕರ್ಮ ಕರ್ತವ್ಯತ, ಕರ್ಮ ಬಿಡೋ ಹಾಗಿಲ್ಲ. ಕರ್ತೃತ್ವವನ್ನು ಆ ಪರಮಾತ್ಮನಲ್ಲಿ ಅನುಸಂಧಾನ ಮಾಡಬೇಕು. ಈ ಶ್ಲೋಕಕ್ಕೆ ಎಲ್ಲ ಆಚಾರ್ಯರುಗಳು ಇದೇ ರೀತಿ ಅರ್ಥ ಮಾಡ್ತಾರೆ. ಶಂಕರರು ಹಾಗೆಯೇ ಅದ್ಭುತವಾಗಿ ಹೇಳ್ತಾರೆ. ಮಯಿ ವಾಸುದೇವೇ ಸರ್ವಾತ್ಮನಿ ಸರ್ವಜ್ಞೆ ಸರ್ವೇಶ್ವರೇ. ಅವ್ರು ಹೇಳಿದ್ರು ಅಧ್ಯಾತ್ಮ ಚೇತಸ ಅಂದರೆ ವಿವೇಕ ಬುದ್ಧಿಯ. ಏನು ವಿವೇಕ ಬುದ್ಧಿ? ಈಶ್ವರಾಯ ಭೃತ್ಯವತೆ ಅಹಂ ಕರೋಮಿ ಅಂತ ಬರೀತಾರೆ ಶಂಕರಾಚಾರ್ಯರು. ಈಶ್ವರಾಯ ಭೃತ್ಯವತ ಅಹಂ ಕರೋಮಿ, ಅವನಿಗೆ ಭೃತ್ಯನಂತೆ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ. ಅದುವೇ ಅಧ್ಯಾತ್ಮ ಚೇತಸ ಅಂತ ಹೇಳಿರೋದು. ಹೇಳಿ ಮೈ ಅಂದರೆ ಸರ್ವೇಶ್ವರೇ, ವಾಸುದೇವೇ, ಸರ್ವಜ್ಞೆ, ಸರ್ವಾತ್ಮನಿ ಎಲ್ಲ ವಿಶೇಷಣಗಳನ್ನು ಹೇಳ್ತಾರೆ. ಭಾಷೆಗಾರರು ಇಲ್ಲಿ ಆತ್ಮಶರೀರ ಭಾವವನ್ನು ಹೇಳಿದ್ರು. ಪರಮಪುರುಷ ಶರೀರತೆಯ ತನ್ನಿಯಾಮ್ಯತ್ಮ ಸ್ವರೂಪ ನಿರೂಪಣೇನ ಭಗವತಿ ಪುರುಷೋತ್ತಮೆ ಸರ್ವಾತ್ಮಭೂತೆ ಗುಣಕೃತಂ ಕರ್ತೃತ್ವ ಆರೋಪ್ಯ ಕರ್ಮಕರ್ತವ್ಯತಾ ಉಚ್ಯತೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. ಅಧ್ಯಾತ್ಮಚೇತಸ ಅಂದರೆ ತನಗೆ ಆತ್ಮನಾದ ಪರಮಾತ್ಮ ಅನ್ನುವ ಬುದ್ಧಿಯಿಂದ ಅಂತ ಅರ್ಥ. ಆತ್ಮನಾದ ಪರಮಾತ್ಮನನ್ನು
ಅವನ ಬುದ್ಧಿಯಿಂದ, ಅವನ ಜ್ಞಾನದಿಂದ. ಸನ್ಯಸ್ಯ ಕರ್ಮಾಣಿ ಸನ್ಯಸ್ಯ ಅನ್ನೋದು ಕರ್ತೃತ್ವ ತ್ಯಾಗವನ್ನು ತಿಳಿಸುತ್ತೆ. ಕರ್ಮಗಳನ್ನು ಸಮರ್ಪಣೆ ಮಾಡಿ ಅಂದರೆ ಕರ್ತೃತ್ವ ತ್ಯಾಗ. ಎಲ್ಲ ಕರ್ಮಗಳು ಕರ್ತೃತ್ವ ತ್ಯಾಗ ಮಾಡಿ. ನಿರಾಶೀಹಿ ಫಲಾಶಾ ತ್ಯಾಗ, ಫಲದಲ್ಲಿ ಆಶೆ ಇಟ್ಟುಕೊಳ್ಳದೆ. ನಿರ್ಮಮಃ ಮಮತಾ ತ್ಯಾಗ, ನನ್ನದು ಕರ್ಮ ಅಂತ ತಿಳಿಯಿದೆ. ಒಂದಕ್ಕಿಂತ ಒಂದರಿಂದ ಒಂದು ಬರುತ್ತೆ. ಕರ್ತೃತ್ವ ತ್ಯಾಗದಿಂದ ನಾನು ಕರ್ತ ಅಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಫಲ ತಗೊಳಕ್ಕೆ ಸಾಧ್ಯ? ನಾನೇ ಮಾಡಿಲ್ಲ ಕರ್ಮ, ಫಲ ಮಾತ್ರ ನನಗೆ ಹೇಗೆ ಬರುತ್ತೆ? ಕರ್ತೃತ್ವ ತ್ಯಾಗ ಮಾಡಿದ್ರೆ ಫಲವೂ ಹೋಗುತ್ತೆ. ಫಲ ಹೋಗೋದ್ರಿಂದ ಆ ಕರ್ಮವೇ ನನ್ನದಲ್ಲ ಅನ್ನೋ ಬುದ್ಧಿ ಬರುತ್ತೆ. ಕರ್ತೃತ್ವ, ಫಲ, ಮಮತ ಒಂದರಿಂದ ಒಂದು ಉಂಟಾಗುತ್ತೆ. ಇದು ಅದನ್ನು ಆ ಕ್ರಮದಲ್ಲಿಯೇ, ಪಾಠಕ್ರಮದಲ್ಲಿಯೇ ಅರ್ಥವನ್ನ ಹೇಳ್ತಾರೆ. ಹಾಗೆ ಮಾಡಿಕೊಂಡು ಯುದ್ಧಸ್ವ ಅಂತ ಹೇಳಿದ್ರೆ ನಿಮ್ಮ ವರ್ಣಾಶ್ರಮ ಧರ್ಮಗಳನ್ನು ಮಾಡುವಂತ ಅರ್ಥ. ಇಲ್ಲಿ ಯುದ್ಧ ಮಾಡು ಅಂತ ಹೇಳಿರೋದು ಅರ್ಜುನನಿಗೆ, ವರ್ಣಾಶ್ರಮ ಧರ್ಮಗಳನ್ನು ಮಾಡುವಂತ ಎಲ್ಲರಿಗೂ ಹೇಳ್ತಿರುವಂತಹ ಉಪದೇಶ ಇಲ್ಲಿ. ಮೈ ಸರ್ವೇಶ್ವರೇ ಸರ್ವಭೂತಾಂತರಾತ್ಮಭೂತೇ, ಸರ್ವೇಶ್ವರನಾದವನು, ಈಶ್ವರತ್ವ ಅಂದರೆ ಆಳುವವನು ಅಂತ ಅರ್ಥ. ಸರ್ವಭೂತ ಅಂತರಾತ್ಮಭೂತೆ, ಎಲ್ಲರಿಗೂ ಅಂತರಾತ್ಮನಾಗಿ ಅಂತರ್ನಿಯಮನ ಮಾಡ್ತಾ ಇದ್ದಾನೆ. ಸರ್ವಾಣಿ ಕರ್ಮಾಣಿ ಅಧ್ಯಾತ್ಮಚೇತಸ ಸಂನ್ಯಸ್ಯ, ಅಧ್ಯಾತ್ಮಚೇತಸ ಸಂನ್ಯಸ್ಯ. ನಿರಾಶೀಹಿ ನಿರ್ಮಮಶ್ಚ ವಿಗತಜ್ವರ. ಯುದ್ಧಾಧಿಕಂ, ಯುದ್ಧ ಆದಿಕಂ ಅಂದ್ರು. ಆದಿ ಅಂತ ಹೇಳಿದ್ರೆ ಎಲ್ಲ ವರ್ಣಾಶ್ರಮ ಧರ್ಮಗಳು ಅಂತ ಅರ್ಥ. ಅರ್ಜುನನಿಗೆ ಮಾತ್ರವೇ ಮಾಡ್ತಿರೋ ಉಪದೇಶವಲ್ಲ ಯುದ್ಧ ಮಾಡುವಂತ. ಯುದ್ಧ ಆದಿ ಅನ್ನೋದ್ರಿಂದ ಎಲ್ಲ ವರ್ಣಾಶ್ರಮ ಧರ್ಮಗಳು ಹೇಳಲ್ಪಟ್ಟಿದೆ. ಸರ್ವಂ ಚೋದಿತಂ ಕರ್ಮ, ಸ್ಪಷ್ಟಪಡಿಸ್ಬಿಡ್ತಾರೆ ಭಾಷ್ಯಕಾರರೇ. ಯುದ್ಧಾಧಿಕಂ ಸರ್ವಂ ಚೋದಿತಂ ಕರ್ಮ ಕುರುಷ್ವ. ಚೋದನ ಅಂದರೆ ವೇದವಿಧಿ, ಚೋದನ ಅಂತ ಹೆಸರು ಅದಕ್ಕೆ. ಆಜ್ಞೆ, ಪರಮಾತ್ಮನ ಆಜ್ಞೆ. ವೇದದಲ್ಲಿ ಹೇಳಲ್ಪಟ್ಟ ಎಲ್ಲ ವರ್ಣಾಶ್ರಮ, ನಿಮ್ಮ ಅವರವರ ವರ್ಣಗಳಿಗೆ, ಆಶ್ರಮಗಳಿಗೆ ಚೋದಿತವಾದ ಎಲ್ಲ ಕರ್ಮಗಳನ್ನು ಮಾಡು ಅಂತ ಅರ್ಥ. ಇಲ್ಲಿ ಅದನ್ನ ವಿವರಿಸ್ತಾರೆ. ಆತ್ಮನಿ ಯತ್ ಚೇತಃ ತತ್ ಅಧ್ಯಾತ್ಮ ಚೇತಃ. ಚೇತಃ ಅಂದರೆ ಮನಸ್ಸು, ಆತ್ಮನಲ್ಲಿ ಇಟ್ಟ ಮನಸ್ಸು ಅಧ್ಯಾತ್ಮ ಚೇತಃ ಅಂತ ಹೇಳಲ್ಪಡುತ್ತೆ. ಆತ್ಮಸ್ವರೂಪ ವಿಷಯೇಣ, ಹಂಗಂದ್ರೆ ಏನರ್ಥ? ಆತ್ಮನಲ್ಲಿ ಬುದ್ಧಿಯನ್ನು ಇಟ್ಟು ಮನಸ್ಸನ್ನು ಇಟ್ಟು ಅಂತ ಹೇಳಿದ್ರೆ ಆತ್ಮಸ್ವರೂಪ ವಿಷಯೇಣ ಶ್ರುತಿ ಶತ ಸಿದ್ಧೇನ ಜ್ಞಾನೇನ ಇತ್ಯರ್ಥ. ಆ ಜ್ಞಾನದಿಂದ ಅಂತ ಅರ್ಥ. ಆ ಜ್ಞಾನವು ಎಲ್ಲಿ ಸಿದ್ಧವಾಗಿದೆ ಅಂದರೆ ನೂರಾರು ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಆತ್ಮಸ್ವರೂಪ ವಿಷಯಕವಾದ ನೂರಾರು ಶ್ರುತಿಗಳಲ್ಲಿ ಹೇಳಲ್ಪಟ್ಟ ಜ್ಞಾನದಿಂದ ಪರಮಾತ್ಮನು ಎಲ್ಲರಿಗೂ ಆತ್ಮನಾಗಿದ್ದಾನೆ. ಸರ್ವೇಶ್ವರನು, ಸರ್ವಭೂತಾಂತರಾತ್ಮನಾದವನು. ಅಂತಹ ಪರಮಾತ್ಮ ಭಗವಾನ್ ಪುರುಷೋತ್ತಮ, ಅವನಲ್ಲಿ ಕರ್ತೃತ್ವವನ್ನು ತ್ಯಾಗ ಮಾಡು. ಕರ್ತೃತ್ವ, ಫಲ, ಮಮತ ಎಲ್ಲ ಪರಮಾತ್ಮನಲ್ಲಿ ಅನುಸಂಧಾನ ಮಾಡುವಂತ ಅರ್ಥ. ಅಂತಃಪ್ರವಿಷ್ಟ, ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಗಂ ಸರ್ವಾತ್ಮ ಅಂತಃಪ್ರವಿಷ್ಟಂ ಕರ್ತಾರಮೇತಂ, ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅಂತ ಆರಣ್ಯಕಲ್ಲಿ ಬರುತ್ತೆ. ಅದರಲ್ಲಿ ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಗಂ ಸರ್ವಾತ್ಮ. ಸ್ವರ್ಣಘರ್ಮಾನುವಾಕ ಅಂತ ಹೇಳಿ, ಸುವರ್ಣಂ ಘರ್ಮಂ ಪರಿವೇದವೇನಂ ಅಂತ ಬರುವಂತಹ ಅನುವಾಕ. ಇದು ಆರಣ್ಯಕದ 3ನೆಯ ಪ್ರಶ್ನದಲ್ಲಿ ಬರುವಂತಹದ್ದು. ಪುರುಷ ಸೂಕ್ತ ಬಂದಾದ ಮೇಲೆ ಬರುವ ಅನುವಾಕ ಸ್ವರ್ಣಘರ್ಮಾನುವಾಕ. ಅದರಲ್ಲಿ ಬರುವ ವಾಕ್ಯಗಳಿದೆಲ್ಲ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಅಂತಃಪ್ರವಿಷ್ಟ ಕರ್ತಾರಮೇತಂ, ಅವನೇ ಎಲ್ಲ ಕರ್ತ ಅಂತ ಹೇಳಿದೆ ಸ್ಪಷ್ಟವಾಗಿ. ಯಹ ಆತ್ಮನಿದಿಷ್ಟಂ ಶರೀರಾತ್ಮಭಾವ ಆತ್ಮನೋ ಅಂತರಃ ಯಂ ಆತ್ಮಾನ ವೇದ ಯಸ್ಯ ಆತ್ಮ ಶರೀರಂ ಯಹ ಆತ್ಮಾನಮಂತರೋ ಯಮಯತಿ ಸತ ಆತ್ಮಾಂತರ್ಯಾಮ್ಯಮೃತಃ. ಅವನೇ ಆತ್ಮನಲ್ಲಿ ಇದ್ದಾನೆ, ಆತ್ಮನಿಗಿಂತ ಬೇರೆಯಾದವನು ಅವನು. ಆತ್ಮನು ಅವನನ್ನು ತಿಳಿಯಲಿಲ್ಲ. ಆತ್ಮನು ಅವನಿಗೆ ಶರೀರ. ಅವನು ಆತ್ಮನನ್ನ ಒಳಗಡೆ ಇದ್ದು ನಿಯಮನ ಮಾಡ್ತಾನೆ. ಅಂತರೋ ಯಮಯತಿ. ಅವನು ನಿನಗೂ ಕೂಡ ಆತ್ಮ ಅಂತರ್ಯಾಮಿ, ಆದರೂ ಅವನಿಗೆ ಯಾವ ದೋಷವೂ ಇಲ್ಲ. ಅಮೃತ ಅಂತ ಹೇಳುತ್ತೆ. ಇತ್ಯೇವಮಾದ್ಯಾಹ ಶ್ರುತಯಃ, ಈ ರೀತಿಯಾದ ನೂರಾರು ಶ್ರುತಿಗಳಲ್ಲಿ ತಿಳಿದು ಬರುವಂತಹ ವಿಷಯ. ಪರಮಪುರುಷ ಪ್ರವರ್ತ್ಯಂ
ತಚ್ಚರೀರಭೂತಮೇನ ಆತ್ಮಾನಂ, ಪರಮಪುರುಷರಿಂದ ಪ್ರವೃತ್ತನಾದವನು, ಅವನಿಗೆ ಶರೀರಭೂತನಾದ ಈ ಆತ್ಮನನ್ನು ಪರಮ ಪುರುಷಂಚ ಪ್ರವರ್ತಯಿತಾರಂ ಆಚಕ್ಷತೆ, ಅವನು ಪ್ರವರ್ತಯಿತ, ಇವನು ಪ್ರವರ್ತ್ಯ, ಅವನು ಪ್ರವರ್ತಯಿತೃ, ಆದ್ದರಿಂದ ಪ್ರವರ್ತನೆ ಮಾಡುವವನು ಅವನು, ಪ್ರವರ್ತಿಸಲ್ಪಡುವವನು ಇವನು. ಆದ್ದರಿಂದ ಇದು ಸ್ಪಷ್ಟವಾಗಿ ಅಂತರ್ಯಾಮಿ ಅಂತ ಹೇಳುವಾಗ ಪರಮಾತ್ಮನು ನಿಯಮನ ಮಾಡ್ತಾನೆ, ಇವನು ನಿಯಾಮ್ಯನಾಗಿದ್ದಾನೆ. ಪ್ರವರ್ತ್ಯ ಇವನು, ಅವನು ಪ್ರವರ್ತಯಿತೃ ಆಗಿದ್ದಾನವನು. ಸ್ಮೃತಯಶ್ಚ, ಸ್ಮೃತಿಗಳು, ಶ್ರುತಿ ಹಾಗೆಯೇ ಸ್ಮೃತಿಗಳು, ಪ್ರಶಾಸಿತಾರಂ ಸರ್ವೇಶ ಮಣೀಯಾಂ ಸಮಣೀಯಸಾಂ, ಇದು ಮನುಷ್ಯ ಸ್ಮೃತಿಯಲ್ಲಿ ಎಲ್ಲರನ್ನೂ ಪ್ರಕರ್ಷವಾಗಿ ಶಾಸನೆ ಮಾಡ್ತಾನೆ, ಪ್ರಕೃಷ್ಟವಾದ ಶಾಸನೆ. ಪ್ರಶಾಸಿತಾರಂ ಸರ್ವೇಶಾಂ, ಎಲ್ಲರನ್ನೂ ಪ್ರಕೃಷ್ಟವಾಗಿ ಶಾಸನ ಮಾಡ್ತಾನೆ ಅವನು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಇಲ್ಲಿಯೇ ಬರುವ ಶ್ಲೋಕ. ಮತ್ತ ಸ್ಮೃತಿ ಜ್ಞಾನಮಪೋಹನಂಚ, ಸ್ಮೃತಿ ಜ್ಞಾನ ಮತ್ತೆ ಅದರ ಮರೆಯುವುದು ಎಲ್ಲವೂ ಪರಮಾತ್ಮನಿಂದಲೇ ಉಂಟಾಗುತ್ತೆ. ಎಲ್ಲರ ಹೃದಯದಲ್ಲಿಯೂ ನಾನು ಇದ್ದೇನೆ ಅಂತ ಹೇಳೋದು. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯತ್ರಾರೂಢಾನಿ ಮಾಯೆ. ಒಂದು ಯಂತ್ರದಲ್ಲಿ ಮೇಲೆ ಹೇರಲ್ಪಟ್ಟಂತಹ, ಅದರ ಮೇಲೆ ಕೂರಿಸಿರೋ ಹಾಗೆ ಎಲ್ಲವನ್ನು, ಎಲ್ಲ ಪ್ರಾಣಿಗಳನ್ನು ಕೂಡ ತನ್ನ ಮಾಯೆಯಿಂದ ಸುತ್ತಾಡಿಸ್ತಾ ಇದ್ದಾನೆ. ಮಾಯಾ ಯಂತ್ರದಲ್ಲಿ ಕೂರಿಸಿ ಸುತ್ತಿಸ್ತಾ ಇದ್ದಾನೆ ಪರಮಾತ್ಮ ಇವರನ್ನ. ಪ್ರಕೃತಿಯಲ್ಲಿ, ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿಯೂ ಇದ್ದಾನೆ ಅವನು. ಇತಿ ವಕ್ಷ್ಯತೆ, ಇದೆಲ್ಲವೂ ಕೂಡ ಶರೀರಾತ್ಮ ಭಾವ, ಅವನೇ ನಿಯಾಮಕ, ಇದನ್ನೆಲ್ಲ ತಿಳಿಸುವಂತಹ ಶ್ಲೋಕಗಳು, ಅದಕ್ಕೆ ಪ್ರಮಾಣಗಳು, ಅದಕ್ಕೆ ಶ್ರುತಿ ಸ್ಮೃತಿಗಳ ಪ್ರಮಾಣಗಳು. ಅತಃ ಮಚ್ಚರೀರತೆಯ, ಶರೀರವಾಗಿರೋದ್ರಿಂದ ಮತ್ ಪ್ರವರ್ತ್ಯ ಆತ್ಮಸ್ವರೂಪ ಅನುಸಂಧಾನೇನ, ಅವನಿಂದ ಪ್ರವರ್ತಿಸಲ್ಪಡುವಂತಹ ಆತ್ಮಸ್ವರೂಪವು ಅವನಿಂದಲೇ ಪ್ರವರ್ತಿಸಲ್ಪಡುತ್ತೆ. ನನಗೆ ಸ್ವತಂತ್ರವಾಗಿ ಏನು ಮಾಡೋಕ್ಕಾಗೋದಿಲ್ಲ, ಅವನೇ ಎಲ್ಲರನ್ನೂ ಪ್ರವರ್ತಿಸುವಂತಹ ಅವನು ಅಂತ ಹೇಳಿ, ಆ ಒಂದು ದೃಷ್ಟಿಯಿಂದ ಅನುಸಂಧಾನೇನ ಸರ್ವಾಣಿ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ಮಯಾ ಏವ ಕ್ರಿಯಮಾಣಾನಿ, ನನ್ನಿಂದಲೇ ಮಾಡಲ್ಪಡುತ್ತೆ ಅಂತ ತಿಳಿದು, ಮೈ ಪರಮಪುರುಷೇ ಸನ್ಯಸ್ಯ, ಪರಮಾತ್ಮನಲ್ಲಿ ಅದನ್ನು ತ್ಯಾಗ ಮಾಡಿ, ಅದನ್ನು ಅವನಲ್ಲಿ ನಿಕ್ಷೇಪ ಮಾಡಿ, ತ್ಯಾನಿಚ ಕೇವಲಂ ಮದಾರಾಧನಾನಿ ಇತಿ ಕೃತ್ವ, ಇದು ಪರಮಾತ್ಮನ ಆರಾಧನೆಯೇ ನನ್ನ ಆರಾಧನೆ ಅಂತ ತಿಳಿದುಕೊಂಡು, ತತ್ಫಲೇ ನಿರಾಶೀಹಿ, ಇದು ಕೇವಲ ಪರಮಪುರುಷನ ಆರಾಧನೆ ಹೊರತು ನನಗೆ ಇದು ಯಾವ ಫಲಕ್ಕೋಸ್ಕರವೂ ನಾನು ಮಾಡ್ತಾ ಇಲ್ಲ, ಪರಮಪುರುಷನ ಆರಾಧನಾ ರೂಪದಲ್ಲಿಯೇ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ತಥೇವ ತತ್ರ ಕರ್ಮಣಿ, ಆ ಕಾರಣದಿಂದಲೇ ಮಮತಾರಹಿತ ಭೂತ್ವ ವಿಗತ ಜ್ವರ ವೃದ್ಧಾಧಿಕಂ ಕುರುಷ್ವ, ಯಾವ ಒಂದು ನಿನಗೆ ದುಃಖವೂ ಇಲ್ಲದೆ ನೀನು ಯುದ್ಧ ಮೊದಲಾದ ನಿತ್ಯ ಕರ್ಮಗಳನ್ನು ಮಾಡು. ಈಗ ಭಾಷಿಕಾರರು ಬಹಳ ಪ್ರಧಾನವಾಗಿ ನಾವು ಪ್ರತಿದಿನವೂ ಎಲ್ಲ ಕರ್ಮಗಳಲ್ಲಿಯೂ ಅನುಸಂಧಾನ ಮಾಡುವ ತ್ಯಾಗ, ಸಾತ್ವಿಕ ತ್ಯಾಗ, ಭಾಷಿಕಾರರೇ ಇಲ್ಲಿ ಅವರ ವಾಕ್ಯದಲ್ಲಿ ಹೇಳಿರುವ ವಿಷಯ ಈ ಶ್ಲೋಕದ ವ್ಯಾಖ್ಯಾನದಲ್ಲೇ ಬರುತ್ತೆ. ಅದನ್ನೇ ನಾವು ಎಲ್ಲರೂ ಅದನ್ನು ಅನುಷ್ಠಾನ ಮಾಡ್ತೀವಿ ಪ್ರತಿದಿನವೂ ಕೂಡ, ಸಾತ್ವಿಕ ತ್ಯಾಗ ಮಾಡುವಾಗ. ಸ್ವಕೀಯೇನ ಆತ್ಮನ ತತ್ರ ಸ್ವಕೀಯೈಶ್ಚ ಉಪಕರಣೈಃ ಸ್ವಾರಾಧನೈಕ ಪ್ರಯೋಜನಾಯ ಪರಮಪುರುಷಃ ಸರ್ವಶೇಷಿ ಸರ್ವೇಶ್ವರಃ ಸ್ವಯಮೇವ ಸ್ವಕರ್ಮಾಣಿ ಕಾರಯತಿ, ಕಾರಿತವಾನ್ ಅಂತ ಆಮೇಲೆ ಇತಿ ಅನುಸಂಧಾಯ, ಇದುವೇ ಸಾತ್ವಿಕ ತ್ಯಾಗ ಅಂತ ನಾವು ಮಾಡೋದು. ಪರಮಾತ್ಮ ಅವನೇ ಪರಮಶೇಷಿ, ಪರಮಾತ್ಮ ಅವನೇ ಸ್ವಕೀಯೇನ ಆತ್ಮನ, ತನಗೆ ಸೇರಿದ ಆತ್ಮನಿಂದ, ಕರ್ತ ಆದ ತನ್ನ ಆತ್ಮನಿಂದ, ಕರ್ತ ಸ್ವಕೀಯೈಶ್ಚ ಉಪಕರಣೈ, ಅವನಿಂದ ಕೊಡಲ್ಪಟ್ಟ ಉಪಕರಣಗಳಿಂದ, ಆ ಉಪಕರಣಗಳು ಎಲ್ಲವೂ ದೇಹೇಂದ್ರಿಯಗಳು ಮತ್ತೆ ನಾವು ಕರ್ಮಗಳಲ್ಲಿ ಮಾಡುವ ಬೇರೆ ಬೇರೆ ಉಪಕರಣಗಳು ಏನೇನಿದೆಯೋ, ಹವಿಸ್ಸುಗಳು, ಇದು ಪದಾರ್ಥಗಳು ಎಲ್ಲವೂ ಅವನಿಂದಲೇ ಕೊಡಲ್ಪಟ್ಟಿರೋದು. ಸ್ವಾರಾಧನೈಕ ಪ್ರಯೋಜನಾಯ, ಇದೆಲ್ಲ ಅವನ ಆರಾಧನೆ ಪ್ರಯೋಜನ ಅನ್ನುವ ದೃಷ್ಟಿಯಿಂದಲೇ ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ. ಪರಮಪುರುಷ ಸರ್ವಶೇಷಿ, ಎಲ್ಲರಿಗೂ ಶೇಷಿಯಾಗಿರೋದ್ರಿಂದ ಶೇಷಭೂತನಾದವನು, ಅವನಿಗೆ ಅತಿಶಯವನ್ನು ಉಂಟು ಮಾಡೋದೇ ಇವನ ಸ್ವರೂಪ. ಆದ್ದರಿಂದ ಅವನು ಪರಮಪುರುಷನು, ಸರ್ವಶೇಷಿ, ಸರ್ವೇಶ್ವರನು, ಸ್ವಯಮೇವ ಸ್ವಕರ್ಮಾಣಿ, ಅವನ ಕರ್ಮಗಳನ್ನು ಕಾರಯತಿ ಮಾಡಿಸ್ತಾನೆ ಎಲ್ಲರಿಂದಲೂ. ಆ ರೀತಿ ಅನುಸಂಧಾನ ಮಾಡಬೇಕು.
ಅನುಸಂಧಾನ ಮಾಡಿಕೊಂಡು ಕರ್ಮಗಳನ್ನು ಮಾಡಬೇಕು. ಕರ್ಮಸು ಮಮತಾರಹಿತ ಅಂದ ಇಲ್ಲಿ ಒಂದೊಂದಾದ್ಮೇಲೆ ಒಂದೊಂದು ಏರ್ಪಡುತ್ತೆ ನಮಗೆ. ಮಮತಾರಹಿತ, ನನ್ನದು ಕರ್ಮ ಅನ್ನುವ ಬುದ್ಧಿಯನ್ನು ಬಿಟ್ಟು, ಪ್ರಾಚೀನೇನ ಅನಾದಿ ಕಾಲ ಪ್ರವೃತ್ತ ಅನಂತ ಪಾಪ ಸಂಚಯೇನ, ಪ್ರಾಚೀನವಾದ ಅನಾದಿ ಕಾಲದಿಂದ ಪ್ರವೃತ್ತವಾದ ಅನಂತವಾದ ಪಾಪ ಸಂಚಯದಿಂದ ಕಥಮಹಂ ಭವಿಷ್ಯಾಮಿ, ಹೇಗೆ ತಾನೇ ನಾನು ಏನಾಗುತ್ತೋ, ಎಷ್ಟು ಅನಾದಿ ಕಾಲದಿಂದ ಎಷ್ಟು ಪಾಪಗಳನ್ನು ಸಂಚಯ ಮಾಡ್ಕೊಂಡು ಸಂಚಿತ ಮಾಡ್ಕೊಂಡು ಬಂದಿದ್ದೀವಿ ಸೇರಿಸ್ಕೊಂಡು, ಏನಾಗ್ಬಿಡುತ್ತೋ ನಮಗೆ ಅನ್ನುವಂತಹ ಏವಂ ಭೂತ ಅಂತರ್ಜ್ವರ ವಿನಿರ್ಮುಕ್ತ, ಈ ರೀತಿಯಾದ ಮಾನಸಿಕವಾದ ಒಂದು ಜ್ವರ ಹೇಳಲ್ಪಟ್ಟಿದೆ, ಅದರಿಂದ ಬಿಡಲ್ಪಟ್ಟವನಾಗಿ ಯಾವ ವಿಧವಾದ ಒಂದು ಮಾನಸಿಕ ದುಃಖವೋ ಇದೋ ಇರಬಾರ್ದು, ಅವನಿಗೆ ಭಯವೋ ಯಾವುದೂ ಇರಬಾರ್ದು. ಏನಾಗ್ಬಿಡುತ್ತೋ ಅನಾದಿ ಕಾಲದಿಂದ ನಾನು ಸಂಚಿತವಾದ ಕರ್ಮಗಳು ಅಷ್ಟಿದೆಯಲ್ಲ ಅನಂತವಾದದ್ದು, ಏನು ಗತಿ ಆಗ್ಬಿಡುತ್ತೋ ನಮಗೆ ಅನ್ನುವಂತಹ ಆ ಒಂದು ಅಂತರ್ಜ್ವರವನ್ನು ಅದರಿಂದ ಪೂರ್ಣವಾಗಿ ಮುಕ್ತನಾಗಿ ಪರಮಪುರುಷೇವ ಕರ್ಮಭಿ ಆರಾಧಿತ, ಅವನೇ ಎಲ್ಲ ಕರ್ಮಗಳಿಂದ ಆರಾಧಿಸಲ್ಪಟ್ಟವನಾಗಿ ಬಂಧಾನು ಮೋಚಯಿಷ್ಯತಿ, ಬಂಧಾತ್ ಮೋಚಯಿಷ್ಯತಿ, ಬಂಧದಿಂದ ನಮ್ಮನ್ನು ಮುಕ್ತಿಗೊಳಿಸ್ತಾನೆ. ಇತಿ ಸುಖೇನ ಕರ್ಮಯೋಗಮೇವ ಕುರುಷ್ವ, ಸುಖದವಾಗಿ ಕರ್ಮಯೋಗವನ್ನೇ ಮಾಡು, ಅರ್ಜುನನಿಗೆ ಮಾಡುವ ಉಪದೇಶ ಎಲ್ಲರಿಗೂ ಕೂಡ ಇದು. ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಸುಖವಾಗಿ ಮಾಡು ಕರ್ಮಯೋಗವನ್ನು. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಲ್ಲವೂ ಕೂಡ ಬಹಳ ಸುಖಮಯವಾಗಿರುತ್ತೆ ಅಂತಲೇ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಪರಮಪುರುಷನ ಆರಾಧನೆ ಅಂತ ಆ ವಿಷಯವೂ ಆಗಿರೋದ್ರಿಂದ, ಅದಕ್ಕೆ ವಿಷಯ ಯಾರು, ಅವನು ಆಗಿರೋದ್ರಿಂದ ಅವನ ಆನಂದ ಸ್ವರೂಪನೇ, ಆನಂದನೇ ಅವನು. ಆದ್ದರಿಂದ ಆ ಪರಮ ಪುರುಷನೇ ವಿಷಯವಾಗಿರೋದ್ರಿಂದ ಇದೆಲ್ಲದಕ್ಕೂ ಕೂಡ ಅದು ಆನಂದಮಯವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೈವತಾನಾಂ ಪರಮಂಚ ದೇವತಂ, ದೇವತೆಗಳಿಗೂ ದೇವತೆ ಅವನು, ಈಶ್ವರರಿಗೂ ಈಶ್ವರನಾದವನು, ಶ್ರೇಷ್ಠನಾದ ಈಶ್ವರ ಪರಮೇಶ್ವರನಾಗಿದ್ದಾನೆ. ಪತಿಂ ವಿಶ್ವಸ್ಯ, ಇದು ಭಾಷಿಕಾರರು ಇಲ್ಲಿ ಪತಿ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ, ಶೇಷಿತ್ವ ಅನ್ನೋದು. ಪತಿಂ ಪತೀನಾಂ, ಇದೆಲ್ಲ ಶ್ವೇತಾಶ್ವತರ ನಾರಾಯಣ ಉಪನಿಷತ್ತುಗಳಲ್ಲಿ ಇತ್ಯಾದಿ ಶ್ರುತಿ ಸಿದ್ಧಂ ಸರ್ವೇಶ್ವರತ್ವಂ ಸರ್ವಶೇಷಿತ್ವಂಚ, ಸರ್ವೇಶ್ವರತ್ವವು ಸರ್ವಶೇಷಿತ್ವವು, ಸರ್ವೇಶ್ವರತ್ವದಿಂದ ಎಲ್ಲ ನಿಯಮನ ಮಾಡ್ತಾನೆ. ಈಶ್ವರತ್ವಂ ನಿಯಂತ್ರತ್ವಂ, ಶೇಷಿತ್ವಂ ಪತಿತ್ವಂ, ಇದುವೇ ಶ್ರುತಿಯಲ್ಲಿ ಎಲ್ಲಿಯೂ ಶೇಷಿ ಅನ್ನುವ ಶಬ್ದ ಬರಲಿಲ್ಲ. ಪತಿ ಅನ್ನುವ ಶಬ್ದಕ್ಕೆ ಶೇಷಿ ಅನ್ನುವ ಅರ್ಥ ಭಾಷಿಕಾರರಲ್ಲಿ ಸ್ಪಷ್ಟಪಡಿಸ್ತಾರೆ ಈ ವ್ಯಾಖ್ಯಾನದಲ್ಲಿ. ನಿಯಂತ ಅಂತ ಅರ್ಥ, ಈಶ್ವರ ಅಂದರೆ ಈ ಆಳುವವನು, ನಿಯಮನ ಮಾಡುವವನು. ಪತಿ ಅಂತ ಹೇಳಿದ್ರೆ ಶೇಷಿಯಾದವನು, ಸ್ವಾಮಿಯಾದವನು. ಎಲ್ಲರೂ ಅವನಿಗೆ ಶೇಷಭೂತರಾದವರು ಅಂದರೆ ಶೇಷನ ಸ್ವರೂಪ ಅವನಿಗೆ ಅತಿಶಯವನ್ನು ಉಂಟು ಮಾಡೋದು, ಶೇಷಿಗೆ ಅತಿಶಯವನ್ನು ಉಂಟು ಮಾಡಬೇಕು, ಅವನಿಗೆ ಸಂತೋಷ ಆಗುವ ಹಾಗೆ ಮಾಡಬೇಕು ಅವನಿಗೆ, ಅದುವೇ ಶೇಷನ ಸ್ವರೂಪ. ಅದು ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಈ ರೀತಿಯಾದ ಅನುಸಂಧಾನದಿಂದ ಕರ್ಮಗಳನ್ನು ಮಾಡಬೇಕು. ಪರಮಾತ್ಮನಲ್ಲಿ ಕರ್ತೃತ್ವವನ್ನು ಮಾಡಿ ಫಲದಲ್ಲಿ ಆಶೆ ಇಲ್ಲದೆ, ಕರ್ತೃತ್ವವೇ ಇಲ್ಲದೆ ಇದ್ಮೇಲೆ ಫಲದ ಆಶೆ, ಫಲ ಇರೋ ಹಾಗಿಲ್ಲ, ಫಲವೂ ಇಲ್ಲದೆ ಹೋದರೆ ಕರ್ಮವು ನಮ್ಮದಲ್ಲ ಅನ್ನುವ ದೃಷ್ಟಿಯಿಂದ ನಿರ್ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಮಾಡು ಅಂತ ಹೇಳಿ ಇಲ್ಲಿ ಪ್ರಧಾನವಾಗಿ ಸಂಗತ ಪ್ರಕೃತಕ್ಕೆ ಸಂಗತಿ ಮಾಡಿ ಕರ್ಮಯೋಗವನ್ನು ಮಾಡು ಅಂತ ಇಲ್ಲಿ ಹೇಳ್ತಾ ಇರೋದು. ಎಲ್ಲ ಕರ್ಮಗಳಲ್ಲಿಯೂ ಈ ಸಾತ್ವಿಕ ತ್ಯಾಗವನ್ನು ನಾವು ವಿಶೇಷವಾಗಿ ನಮ್ಮ ಆಚಾರ್ಯರುಗಳು ಭಾಷ್ಯಕಾರರ ಭಾಷ್ಯದಿಂದ ತೆಗೆದು ಅಳವಡಿಸಿದ್ದಾರೆ. ಪ್ರತಿದಿನವೂ ನಾವು ಅನುಸಂಧಾನ ಮಾಡೋದು ಅದು ಈ ಶ್ಲೋಕದ ವ್ಯಾಖ್ಯಾನದಲ್ಲಿಯೇ ಕಂಡುಬರುವಂತಹದ್ದು. ಇದಕ್ಕೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ವಾಮಿ ದೇಶಿಕನ್ ವಿಶೇಷವಾದ ವಿವರಣೆಗಳನ್ನು ಮುಂದೆ ಕೊಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ಳಿ. ಯೋ ನಿತ್ಯಮಚ್ಯುತ ಪದಾಂ ಯುಗ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಹಿಕಸಿಂಧೋರ್ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.